Yes. So this is one of the most important question. Usually ಮೇನ್ಸ್ ಅಲ್ಲಿ ಈ ತರ ಕ್ವಶನ್ ನೀವು ಬರುತ್ತೆ. ಅಟ್ಯಾಕ್ ಮಾಡೋದು ಹೇಗೆ ಮೇನ್ಸ್ ಅಲ್ಲಿ? ಮೇನ್ಸ್ ಅಲ್ಲಿ ನಿಮಗೆ ಡೇಟಾ ಇಂಟರ್ಪ್ರಿಟೇಷನ್ ತುಂಬಾ ಇರುತ್ತೆ, ಲಾಂಗ್ ಲೆಂತಿ ಡೇಟಾ ಇಂಟರ್ಪ್ರಿಟೇಷನ್ ಇರುತ್ತೆ. ಆಗ ನಮಗೆ ನನ್ನ ಪ್ರಕಾರ, ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ಮಿಸ್ಸಿಲಿನಿಯಸ್ ಕ್ವಶನ್ ಸ್ವಲ್ಪ ನಾವು ಟೈಮ್ ಇನ್ವೆಸ್ಟ್ ಮಾಡಿದ್ರೆ ಬೇಗ ಆನ್ಸರ್ ಬರುತ್ತೆ. ಸ್ವಲ್ಪ ಕಾನ್ಸೆಪ್ಟ್ ಗೊತ್ತಿದ್ರೆ ಸಾಕು, ಈಸಿಯಾಗಿ ಮಾಡ್ಬೋದು. ವೇರಿಯೇಬಲ್ಸ್ ತುಂಬಾ ಇರುತ್ತೆ ಅಷ್ಟೇ, ಆಸ್ ಇಟ್ ಈಸ್ ಮೆಥಡ್, ಬಟ್ ವೇರಿಯೇಬಲ್ಸ್ ಇರುತ್ತೆ. ಫಸ್ಟ್ ಕ್ವಶನ್ ನ ಫುಲ್ ಓದಿ, ಆಮೇಲೆ ನಿಮ್ಗೆ ಗೊತ್ತಿರೋ ಡೇಟಾ ಏನೇನಿದೆಯೋ ಅದನ್ನ ಬರ್ಕೊಳ್ಳಿ. ಅಲ್ಲಿ ಏನ್ ಮಾಡಬಹುದು ಅಂತ ಡಿಸೈಡ್ ಮಾಡಿ. ಲೆಟ್ಸ್ ಸಾಲ್ವ್ ಇಟ್. ಎ ಶಾಪ್ಕೀಪರ್ ಹ್ಯಾಸ್ ಟೂ ಐಟಮ್ಸ್, ಎ ಅಂಡ್ ಬಿ. The cost price of A and B is M and 2880. He marked the price of the item B by M by 32% of the cost price and gives a discount of 16.66%. And he marked the price of item A 56.25% and gives the 20% discount. If the profit earned from item A is half of the profit earned in item B. See, question difficult ಇಲ್ಲ, ಈಸಿನೇ ಇಲ್ಲ. ಸೊ ಫಸ್ಟ್ ಬರ್ಕೊಳ್ಳೋಣ. ಏನ್ ಕೊಟ್ಟಿದ್ದಾರೆ ಅಂದ್ರೆ, ಫಸ್ಟ್ ಎರಡು ಆರ್ಟಿಕಲ್ ಇದೆ. ಫೈನ್. ಆರ್ಟಿಕಲ್ ಎ ಇದೆ ಅವನ ಹತ್ರ, ಆರ್ಟಿಕಲ್ ಬಿ ಇದೆ. ಆರ್ಟಿಕಲ್ ಎ ಮತ್ತೆ ಆರ್ಟಿಕಲ್ ಬಿ ಇದೆ. ಯು ಹ್ಯಾವ್ ಆರ್ಟಿಕಲ್ ಎ ಅಂಡ್ ಆರ್ಟಿಕಲ್ ಬಿ. ಆರ್ಟಿಕಲ್ ಎ ಕಾಸ್ಟ್ ಪ್ರೈಸ್ ಕೊಟ್ಟಿದ್ದಾರೆ, ಆರ್ಟಿಕಲ್ ಬಿ ಕೊಟ್ಟಿದ್ದಾರೆ. ಬಟ್ ಆರ್ಟಿಕಲ್ ಎ ಕಾಸ್ಟ್ ಪ್ರೈಸ್ ವೇರಿಯೇಬಲ್ ಎಂ ಅಂತ ಕೊಟ್ಟಿದ್ದಾರೆ. ಕಾಸ್ಟ್ ಪ್ರೈಸ್ ಆಫ್ ಆರ್ಟಿಕಲ್ ಬಿ 2880 ಹೇಳಿದ್ದಾರೆ. ಅಂಡ್ ಆಲ್ಸೋ ದೇ ಸೆಡ್ ಫೈನಲಿ ನಾನು ಪ್ರಾಫಿಟ್ ಫೈಂಡ್ ಔಟ್ ಮಾಡಬೇಕು. ಐ ಮೀನ್ ಪ್ರಾಫಿಟ್ ರೇಷಿಯೋ ಕೊಟ್ಟಿದ್ದಾರೆ, ನಾನು ಫೈನಲಿ ಎಂ ಫೈಂಡ್ ಔಟ್ ಮಾಡಬೇಕು. ಪ್ರಾಫಿಟ್ ರೇಷಿಯೋ ಕೊಟ್ಟಿದ್ದಾರೆ. ಸೊ ಪ್ರಾಫಿಟ್ ಬಗ್ಗೆ ಕಾನ್ಸಂಟ್ರೇಷನ್ ಇರಲಿ. ಪ್ರಾಫಿಟ್ ಬೇಕು ಅಂದ್ರೆ ಕಾಸ್ಟ್ ಪ್ರೈಸ್ ಬೇಕು, ಸೆಲ್ಲಿಂಗ್ ಪ್ರೈಸ್ ಬೇಕು. ಸೊ ಸೆಲ್ಲಿಂಗ್ ಪ್ರೈಸ್ ಹೇಗೆ ಫೈಂಡ್ ಔಟ್ ಮಾಡೋದು ನೋಡಿ. ನಿಮ್ಗೆ ಗೊತ್ತು, ಪ್ರಾಫಿಟ್ ಲಾಸ್ ಚಾಪ್ಟರ್ ಅಂದಿದ ತಕ್ಷಣ ಫಸ್ಟ್ ನಾವು ಇನ್ವೆಸ್ಟ್ಮೆಂಟ್ ಮಾಡ್ತೀವಿ, ಆಮೇಲೆ ಮಾರ್ಕಪ್ ಮಾಡ್ತೀವಿ. ಡಿಸ್ಕೌಂಟ್ ಮೇ ಬಿ ಕೊಡ್ಬೋದು, ಕೊಡದೇ ಇರ್ಬೋದು. ಡಿಸ್ಕೌಂಟ್ ಕೊಟ್ರೆ ಆಮೇಲೆ ಸೆಲ್ಲಿಂಗ್ ಪ್ರೈಸ್ ಬರುತ್ತೆ. ಸೇಮ್ ಥಿಂಗ್ ಇಲ್ಲಿ ಅದೇ ತರ ಕೊಟ್ಟಿದ್ದಾರೆ. ಸೊ ಬಿ ಬಗ್ಗೆ ಮಾತಾಡಿದ್ದಾರೆ. ಫಸ್ಟ್ ಬಿ ಆರ್ಟಿಕಲ್ ಬಗ್ಗೆ ಮಾತಾಡೋದಿಲ್ಲ. ಬಿ ಆರ್ಟಿಕಲ್ ಬಗ್ಗೆ ಏನೇನ್ ಕೊಟ್ಟಿದ್ದಾರೆ, ನನಗೆ ಗೊತ್ತಿರೋ ಡೇಟಾ ಕಾಸ್ಟ್ ಪ್ರೈಸ್ ಗೊತ್ತು, ಬಿ 2880. ಇನ್ವೆಸ್ಟ್ಮೆಂಟ್ ಮಾಡಿದ್ಮೇಲೆ ಮಾರ್ಕಪ್ ಡಿಸೈಡ್ ಮಾಡ್ತೀನಿ, ಅದನ್ನೇ ಮಾರ್ಕ್ ಅಂತ ಹೇಳ್ತಾರೆ. ಮಾರ್ಕ್ ಎಷ್ಟು ಮಾಡಿದೀನಿ, ಎಂ ಬೈ 32%. ನೀವು ಇಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗಿರೋದು ಇದು ವೆರಿ ಇಂಪಾರ್ಟೆಂಟ್. ಇದು ಮಾರ್ಕಪ್ 10% ಅಂದ್ರೆ 10 ಡಿವೈಡೆಡ್ ಬೈ 100. ಮಾರ್ಕಪ್ ಅಂದ್ರೆ ಇನ್ಕ್ರೀಸ್. ಇನ್ಕ್ರೀಸ್ ಅಂದ್ರೆ ಯಾವಾಗ್ಲೂ ಏನಂದ್ರೆ 1 ಪ್ಲಸ್ 10%. ಮಾರ್ಕಪ್ ಅಂದ್ರೆ 1 ಗೆ ಆಡ್ ಮಾಡಬೇಕು. ಸೊ ಇದನ್ನ ಎಲ್ ಸಿ ಎಂ ತಗೊಂಡ್ರೆ 100 ಗೆ 1 ಗೆ ಎಲ್ ಸಿ ಎಂ ವಿಲ್ ಬಿ 100. 100 ಪ್ಲಸ್ 1 100 ಪ್ಲಸ್ 10 110 ಬರುತ್ತೆ. ಅದೇ ತರ ಸಪೋಸ್ ವೇರಿಯೇಬಲ್ಸ್ ಅಲ್ಲಿ ಇದ್ರೆ ಎ ಪರ್ಸೆಂಟೇಜ್ ಮಾರ್ಕಪ್ ಅಂದ್ರೆ ಏನ್ ಬರಿಬೇಕು, 1 ಪ್ಲಸ್ ಎ ಡಿವೈಡೆಡ್ ಬೈ 100 ಅಂತ ಬರಿಬೇಕು. ಅವಾಗ ನೀವು ಸಾಲ್ವ್ ಮಾಡಿದಾಗ 100 ಪ್ಲಸ್ ಎ 100 ಪ್ಲಸ್ ಎ ಅಂತ ಬರುತ್ತೆ. ಇದು ವೇರಿಯೇಬಲ್. ಈ ಕಾನ್ಸೆಪ್ಟ್ ಗೊತ್ತಿದ್ರೇನೆ ನಿಮ್ಗೆ ಇದನ್ನ ಬರೀಲಿಕ್ಕೆ ಆಗುತ್ತೆ ನಿಮ್ಗೆ. ಸೊ ಇಲ್ಲಿ ಏನ್ ಕೊಟ್ಟಿದ್ದಾರೆ, ಇನ್ ಸ್ವಲ್ಪ ಎಕ್ಸ್ಟ್ರಾ ಕೊಟ್ಟಿದ್ದಾರೆ. ಏನ್ ಇನ್ ಸ್ವಲ್ಪ ಎಕ್ಸ್ಟ್ರಾ ಕೊಟ್ಟಿದ್ದಾರೆ ಅಂದ್ರೆ ಎಂ ಬೈ 32% ಮಾರ್ಕಪ್. ಅದನ್ನ ಬರೆಯೋದು ಹೇಗೆ ಅನ್ನೋದನ್ನ ಈಗ ತಿಳ್ಕೊಳ್ಳೋಣ. ಸೇಮ್ ಆಸ್ ಇಟ್ ಈಸ್, ಎಂ ಬೈ 32%. 32% ಅಂದ್ರೆ 32 ಡಿವೈಡೆಡ್ ಬೈ 100. ಅದು ಮೇಲೆ ಬಂದ್ರೆ 3200. ಮಾರ್ಕಪ್ ಅಂದ್ರೆ ಇನ್ಕ್ರೀಸ್. ಇನ್ಕ್ರೀಸ್ ಅಂದ್ರೆ ಯಾವ್ದಕ್ಕೆ ಆಡ್ ಮಾಡಬೇಕು, 1 ಗೆ ಆಡ್ ಮಾಡಬೇಕು. ಎಂ ಡಿವೈಡೆಡ್ ಬೈ 3200 ನ 1 ಪ್ಲಸ್ 3200 ಆಡ್ ಮಾಡಬೇಕು. ಇದನ್ನ ಸಾಲ್ವ್ ಮಾಡಿದ್ರೆ 3200 is the LCM. So 3200 into 1, 3200 plus M divided by LCM. LCM will be 3000. This is the markup. ಯಾವ್ದ್ರ ಮೇಲೆ ಮಾರ್ಕಪ್ ಮಾಡ್ತೀವಿ, ಕಾಸ್ಟ್ ಪ್ರೈಸ್ ಮೇಲೆ. ಸೊ ಕಾಸ್ಟ್ ಪ್ರೈಸ್ ಮೇಲೆ ಇಷ್ಟು ಮಾರ್ಕಪ್ ಮಾಡಿದ್ವಿ. ಕಾಸ್ಟ್ ಪ್ರೈಸ್ ಮೇಲೆ ಮಾರ್ಕಪ್ ಮಾಡಿದಾಗ ಎನ್ ಮಾರ್ಕ್ ಬಿ ಬರುತ್ತೆ. ಎಷ್ಟು ಮಾರ್ಕಪ್ ಮಾಡಿದೀವಿ, 3200 into, sorry not into, plus M divided by 3200.
ಇದು ಮಾಡಿದ್ರೆ ನಿಮ್ಗೆ MRP ಬರುತ್ತೆ. ಇದಕ್ಕೆ ಡಿಸ್ಕೌಂಟ್ ಕೊಟ್ಟಿದೀವಿ 16.66. ಹಾಗಾದ್ರೆ ಅದನ್ನ ಸೆಲ್ ಮಾಡಿದ್ದು 5/6. ಯಾಕೆ 16.66 ಅಂದ್ರೆ 1/6, 1/6 ಅಂದ್ರೆ 5/6 ಗೆ ಸೆಲ್ ಮಾಡ್ತೀವಿ. ಇದನ್ನ ಕ್ಯಾಲ್ಕುಲೇಟ್ ಮಾಡೋಣ ಈಗ. ಸೊ ಯಾವ ಟೇಬಲ್ ಇಂದ ಕ್ಯಾನ್ಸಲ್ ಮಾಡೋಣ ಅಂದ್ರೆ ಫಸ್ಟ್ ಈ 1010 ಕ್ಯಾನ್ಸಲ್, 8 ಇಂದ ಕ್ಯಾನ್ಸಲ್ ಆಗುತ್ತೆ. 8 4 24, ಇನ್ನ ರಿಮೈನಿಂಗ್ 4 ಇರುತ್ತೆ 48, 8 6 48. ಇದನ್ನ 8 4 32. ಅದೇ ತರ ಇದನ್ನ 5 1 5 8 40, ಅಗೇನ್ 6 1 8 4 ಸಾರಿ 8 3 ರೈಟ್, 8 3 24. ಇಲ್ಲಿ 4 ಬರ್ದಿದ್ದೀನಿ, 3 ಯಾವಾಗಲೇ ರಾಂಗ್ ಮಾಡಿ, ಸೊ ಸಮಥಿಂಗ್ 8 3 24, ಅದು 8 4 ಅದೇ 32 ಆಗ್ಬಿಡುತ್ತೆ. 8 3 8 3 24, ಸೊ 36. ಅಗೇನ್ 6 1 6 6 36. ಇಲ್ಲಿ 6 ಇದೆ, ಇಲ್ಲಿ 8 ಇದೆ, 2 3 2 4. ಫೈನಲಿ ಉಳಿದಿದ್ದೇನು 3 into 3200, 9600 plus 3 into m 3m divided by 4 ಇದು ಉಳಿತು. ಇದನ್ನ ಬೇಕಾದ್ರೆ ನೀವು ಈ ತರ ಸ್ಪ್ಲಿಟ್ ಮಾಡಿ ಬರಿಬಹುದು. ಇದನ್ನ ಡಿವಿಷನ್ ಬೈ 4 ಮತ್ತೆ ಇದನ್ನು ಡಿವಿಷನ್ ಬೈ 4, 2 ಪಾರ್ಟ್ಸ್ ಆಗಿ ಡಿವೈಡ್ ಮಾಡಬಹುದು. ಸೊ 9600 divided by 4 is 2400 plus 3m divided by 4. ಇದೇನಿದು ಸೆಲ್ಲಿಂಗ್ ಪ್ರೈಸ್. ನನಗೆ ಬೇಕಾಗಿರೋದು ಪ್ರಾಫಿಟ್. ಕಾಸ್ಟ್ ಪ್ರೈಸ್ ಗೊತ್ತು, ಸೆಲ್ಲಿಂಗ್ ಪ್ರೈಸ್ ಗೊತ್ತು, ಪ್ರಾಫಿಟ್ ಫೈಂಡ್ ಔಟ್ ಮಾಡಬಹುದು. ಸೆಲ್ಲಿಂಗ್ ಪ್ರೈಸ್ ಎಷ್ಟು 2400 ಪ್ಲಸ್ 3m divided by 4. ಕಾಸ್ಟ್ ಪ್ರೈಸ್ ಎಷ್ಟು 2880. ಇದನ್ನೆಲ್ಲ ಬರೆಯೋ ಅವಶ್ಯಕತೆ ಇಲ್ಲ, ಡೈರೆಕ್ಟ್ಲಿ ಮಾಡಬಹುದಾಗಿತ್ತು. ಇಲ್ಲಿ ನಿಮ್ಗೆ ಅರ್ಥ ಆಗ್ಲಿಕ್ಕೆ ಸ್ಟೆಪ್ ಬೈ ಸ್ಟೆಪ್ ಈ ಸ್ಟೆಪ್ ನ ಬರೆಯಿದ್ದೀನಿ ಅಷ್ಟೇ. 2400 ಅಲ್ಲಿ 2880 ಸಬ್ಟ್ರಾಕ್ಟ್ ಮಾಡಿದ್ರೆ 480. ಸೊ ಹಾಗಾದ್ರೆ ಪ್ರಾಫಿಟ್ ಇಸ್ ಈಕ್ವಲ್ ಟು ಪ್ರಾಫಿಟ್ ಆಫ್ ಬಿ ಇಸ್ ಈಕ್ವಲ್ ಟು ಸೊ 3m divided by 4 minus 480. ಇದನ್ನ ಇನ್ನೂ ಕ್ಯಾಲ್ಕುಲೇಷನ್ ಮಾಡಿದ್ರೆ ಸೊ 3m 1920, LCM will be 4 divided by 4 ಅಂತ ಡೈರೆಕ್ಟ್ಲಿ ಫೈನಲಿ ಬರಿಬಹುದು. ದಿಸ್ ವಿಲ್ ಬಿ ಪ್ರಾಫಿಟ್ ಆಫ್ ಬಿ. ಈಗ ಎ ಬಗ್ಗೆ ಥಿಂಕ್ ಮಾಡೋಣ. ಸೊ ಎ ಕಾಸ್ಟ್ ಪ್ರೈಸ್ ಕೊಟ್ಟಿದ್ದಾರೆ, ಇಲ್ಲಿ ಬರೆಯೋಣ ಈಕ್ವೇಶನ್. ಸೊ ಎ ಕಾಸ್ಟ್ ಪ್ರೈಸ್ ಕೊಟ್ಟಿದ್ದಾರೆ. ಸೊ ಎ ಕಾಸ್ಟ್ ಪ್ರೈಸ್ ವಿಲ್ ಬಿ ಎಂ. ಇದು ಎ ಬಗ್ಗೆ ಬರೀತಾ ಇದೀವಿ. ಎ ಕಾಸ್ಟ್ ಪ್ರೈಸ್ ವಿಲ್ ಬಿ ಎಂ. ಇದಕ್ಕೆ ಮಾರ್ಕಪ್ ಮಾಡಿದ್ದು 56.25, 50% ಅಂದ್ರೆ 1/2, 6.25% ಅಂದ್ರೆ 1/16. 1/2 plus 1/16, 9/16 ಮಾರ್ಕಪ್ ಅಂದ್ರೆ ಇನ್ಕ್ರೀಸ್, ಅಂದ್ರೆ 16 ಗೆ 9 ನ ಆಡ್ ಮಾಡಬೇಕು. 16 ಗೆ 9 ಇಲ್ಲಿ ಏನ್ ಮಾಡಿದ್ವಿ ಅದೇ ತರ 9/16. 56.25 ಅಂದ್ರೆ 9/16, 9/16 ಮಾರ್ಕಪ್ ಅಂದ್ರೆ 25/16 is a MRP. So 25/16 is the MRP. 25/16 of cost price will be MRP. ಡಿಸ್ಕೌಂಟ್ ಕೊಡ್ತೀವಿ. ಈಗ ಡಿಸ್ಕೌಂಟ್ ಕೊಟ್ಟಾದ್ಮೇಲೆ ಸೆಲ್ಲಿಂಗ್ ಪ್ರೈಸ್ ಬರುತ್ತೆ. 20% ಡಿಸ್ಕೌಂಟ್ ಆದ್ರೆ ಸೆಲ್ಲಿಂಗ್ ಪ್ರೈಸ್ ವಿಲ್ ಬಿ 80%. 80% ಫ್ರಾಕ್ಷನ್ ವ್ಯಾಲ್ಯೂ 4/5. ಇದನ್ನ ಮಾಡಿದ್ರೆ ಸೆಲ್ಲಿಂಗ್ ಪ್ರೈಸ್ ಬರುತ್ತೆ. ಸಾಲ್ವ್ ಮಾಡೋಣ. 5 1s 5 5s, 4 1s 4 4s. ಸೊ 5m/4 is the selling price. ಈಗ ನನಗೆ ಪ್ರಾಫಿಟ್ ಬೇಕಾಗಿರೋದು ಪ್ರಾಫಿಟ್ ಆಫ್ ಎ ಇಸ್ ಈಕ್ವಲ್ ಟು ಸೆಲ್ಲಿಂಗ್ ಪ್ರೈಸ್ ಮೈನಸ್ ಕಾಸ್ಟ್ ಪ್ರೈಸ್. ಕಾಸ್ಟ್ ಪ್ರೈಸ್ ಈಸ್ ಎಂ. ಇದನ್ನ ಸಾಲ್ವ್ ಮಾಡಿದ್ರೆ LCM ವಿಲ್ ಬಿ 4. 5 ಅಲ್ಲಿ 4 ಅಂದ್ರೆ 1, m/4. ಸೊ ಫೈನಲಿ ಎಷ್ಟು ಬಂತು m/4 ಇಸ್ ಅ ಪ್ರಾಫಿಟ್ ಆಫ್ ಎ. ಈಗ ಪ್ರಾಫಿಟ್ ಆಫ್ ಎ ಗೊತ್ತು, ಪ್ರಾಫಿಟ್ ಆಫ್ ಬಿ ಗೊತ್ತು, ಎರಡು ರೇಷಿಯೋ ಮಾಡಿ. ರೇಷಿಯೋ ಕೊಟ್ಟಿದ್ದಾರೆ, ರೇಷಿಯೋ ಏನ್ ಕೊಟ್ಟಿದ್ದಾರೆ ಲಾಸ್ಟ್ ಸ್ಟೇಟ್ಮೆಂಟ್ ನೋಡಿ. ಪ್ರಾಫಿಟ್ earned by item A half of the profit earned by B ಅಂದ್ರೆ 1:2. ಎದು ಪ್ರಾಫಿಟ್ ಇಸ್ 1 ಪಾರ್ಟ್ ಅಂದ್ರೆ ಬಿದು ಪ್ರಾಫಿಟ್ 2 ಪಾರ್ಟ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇದನ್ನ ರೇಷಿಯೋ ಮಾಡೋಣ. ಸೊ ಪ್ರಾಫಿಟ್ ಆಫ್ ಎ ಡಿವೈಡೆಡ್ ಬೈ ಪ್ರಾಫಿಟ್ ಆಫ್ ಬಿ. ಪ್ರಾಫಿಟ್ ಆಫ್ ಎ ಅಂದ್ರೆ m divided by 4. ಪ್ರಾಫಿಟ್ ಆಫ್ ಬಿ ಅಂದ್ರೆ ಸೊ 3m minus 1920 divided by 4. So 4 4 get cancel. ಇಲ್ಲಿ ಏನ್ ಬರುತ್ತೆ m divided by 3m minus 1920. It will be 1920 of
First one is off. Off means this. So 2 into m 2m, 1 into m 3m 3m. 2m 3m difference is m. M is equal to 1920. It will be your final question answer. So which option? Finally question they're asking what is the m value. So m value will be 1920. So this is the way we have to attack the question in exam, step by step calculation, whatever we know method. So next question we'll see. See this question. If you observe your question in a showroom, if the customer's total bill customer's total bill amounts to more than 2700 in a single purchase, then he or she is eligible for an extra discount on complete bill. Two friends went for shopping. One purchased an Indian traditional worth 2400 and other purchased a deodorant 600 rupee. If the separate billing were done, then both are not eligible for discount. But if both the products are billed together, then they are given discount of X percentage on individual item and the extra discount 20 percentage on the bill amount. ನೋಡಿ, ಸಪೋಸ್ ಒಂದು ಶಾಪಿಂಗ್ ಮಾಲ್ಗೆ ಹೋಗ್ತೀರಾ, ನೀವಿಬ್ರು ಹೋಗ್ತೀರಾ, ನೀವು 2000 ನೀವು ನಿಮ್ ಫ್ರೆಂಡ್ ಹೋಗ್ತೀರಾ, 2700 ನೀವೇನಾದ್ರೂ ಪರ್ಚೇಸ್ ಮಾಡಿದ್ರೆ ಅದ್ರ ಮೇಲೆ ಎಷ್ಟಾದ್ರೂ ಪರ್ಚೇಸ್ ಮಾಡ್ಬೋದು. ಮಿನಿಮಮ್ 2700 ಪರ್ಚೇಸ್ ಮಾಡಿದ್ರೆ ಎಕ್ಸ್ಟ್ರಾ ನಿಮ್ಗೆ ಡಿಸ್ಕೌಂಟ್ ಸಿಗುತ್ತೆ. ಬಟ್ ನೀವು 2400 ಮಾತ್ರ ಪರ್ಚೇಸ್ ಮಾಡಿದ್ದೀರಾ, ನಿಮ್ ಫ್ರೆಂಡ್ 600 ಮಾತ್ರ ಪರ್ಚೇಸ್ ಮಾಡಿದಾನೆ, ನೀವಿಬ್ರು ಬಿಲ್ ಮಾಡ್ಸಕ್ಕೆ ಸಪರೇಟ್ ಹೋದ್ರೆ ಈಗೋಯಿಂದ ನಿಮ್ಗೆ ಇಬ್ರು ಎಲಿಜಿಬಲ್ ಅಲ್ಲ. ಈಗ ನೀವಿಬ್ರು ಫ್ರೆಂಡ್ಸ್ ಆಗ್ಬಿಟ್ಟು ಇಬ್ರು ಸೇರಿ ಒಂದೇ ಬಿಲ್ ಮಾಡಿದಾಗ 3000 ಆಗುತ್ತೆ. ಅವಾಗ ನಿಮ್ಗೆ ಈ ಆಫರ್ ಸಿಗುತ್ತೆ. ವೆರಿ ಸಿಂಪಲ್. ಸೊ ಎಷ್ಟು ಪರ್ಸೆಂಟೇಜ್ ಸಿಗುತ್ತೆ? ಎಕ್ಸ್ ಪರ್ಸೆಂಟೇಜ್ ಎಕ್ಸ್ಟ್ರಾ ಸಿಗುತ್ತೆ, ಇಲ್ಲ ಅಂದ್ರೆ ಸಿಗೋದಿಲ್ಲ. ಸೊ 3000 ಎಕ್ಸ್ ಪರ್ಸೆಂಟೇಜ್ ಡಿಸ್ಕೌಂಟ್ ಅಂದ್ರೆ ಎಷ್ಟು ಡಿಸ್ಕೌಂಟ್ ಸಿಗುತ್ತೆ ಫಸ್ಟ್ ಬರೀತೀನಿ. ಎಕ್ಸ್ ಪರ್ಸೆಂಟೇಜ್ ಡಿಸ್ಕೌಂಟ್ ಅಂದ್ರೆ 30x ಡಿಸ್ಕೌಂಟ್ ಬಂತು. 30x ಡಿಸ್ಕೌಂಟ್ ಬಂತು. ಫೈನ್. ಈಗ ನಾನು ಆಕ್ಚುಲಿ ಪರ್ಚೇಸ್ ಮಾಡಿದ್ದು 3000 MRP ಪ್ರೈಸ್ ಇಷ್ಟು ಪರ್ಚೇಸ್ ಮಾಡಿದ್ದು. ಈಗ ನನಗೆ 30x ಡಿಸ್ಕೌಂಟ್ ಬಂತು. ಇಷ್ಟು ರೂಪಾಯಿ ನಾನು ಪೇಮೆಂಟ್ ಮಾಡ್ಬೇಕೀಗ. ಇಷ್ಟು ರೂಪಾಯಿ ನಾನು ಪೇಮೆಂಟ್ ಮಾಡ್ಬೇಕು. ನಾವಿಬ್ರು ಸೇರಿ ಇಷ್ಟು ರೂಪಾಯಿ ಪೇಮೆಂಟ್ ಮಾಡ್ಬೇಕು. ಬಟ್ ಅಗೈನ್ ಎಕ್ಸ್ಟ್ರಾ ಡಿಸ್ಕೌಂಟು ಕೊಡ್ತಾರೆ. ಎಕ್ಸ್ಟ್ರಾ ಡಿಸ್ಕೌಂಟ್ 20% ಅಂದ್ರೆ ನಾನು ಸೆಲ್ ಮಾಡಿದ್ದು 80%ಗೆ. ಫೈನಲಿ ಕ್ವಶನ್ ಕೇಳಿರೋದು ಟೋಟಲ್ ಡಿಸ್ಕೌಂಟ್ ಅಲ್ವಾ, ಅಂದ್ರೆ 20% ಬರಬೇಕು. ಸೆಲ್ಲಿಂಗ್ ಪ್ರೈಸ್ ಎಲ್ಲ ಕೇಳಿರೋದು, ಡಿಸ್ಕೌಂಟೇ ಕೇಳಿರೋದು. ಟೋಟಲ್ ಡಿಸ್ಕೌಂಟ್ ಎಷ್ಟು ಅಂತ ಕೇಳಿದ್ದಾರೆ, ಮತ್ತೆ 80% ಅಂತ ಬರೀಬಿಡಿ. 80% ಅಂದ್ರೆ ಏನ್ ಬರುತ್ತೆ? ಎಷ್ಟಕ್ಕೆ ಸೆಲ್ ಮಾಡಿದ್ರು ಆ ಶಾಪ್ ಕೀಪರ್ ಅಂತ ಬರುತ್ತೆ. ಅದಲ್ಲ ಕ್ವಶನ್. ಎಷ್ಟು ಡಿಸ್ಕೌಂಟ್ ಕೊಟ್ಟ ಶಾಪ್ ಕೀಪರ್, ಅದು ಕ್ವಶನ್. ಅದಕ್ಕೆ ಸೆಲ್ಲಿಂಗ್ ಪ್ರೈಸ್ ಬರೀತೀನಿ. 20% ಆಫ್ 3000 ಅಂದ್ರೆ 600 ಡಿಸ್ಕೌಂಟ್ ಮೈನಸ್ 20% ಆಫ್ 30x, 6x is the discount. So 600 minus 6x is the finally ನನಗೆ ಬಂದಿದ್ದು ಡಿಸ್ಕೌಂಟ್. 600 minus 6x is the discount. I hope you understand. This is, I think, easy question. Everyone can understand easily. I think it's clear. Next, the market price of a mobile 40% more than market price of the laptop. Okay. The shopkeeper offers two successive discount 10% and 25% on the market price of the mobile, and shopkeeper offers two successive discount of X percentage and 10% on market price of the laptop. Fine. Laptop. If the difference between the selling price of the laptop and mobile is equal to 41, 19, 21% of the selling price of the mobile. ವೆರಿ ಇಂಪಾರ್ಟೆಂಟ್ ಈ ಸ್ಟೇಟ್ಮೆಂಟ್ ನಿಮ್ಗೆ ಅರ್ಥ ಆಗಬೇಕು. ದೆನ್ ಫೈನ್ ದಿ ವ್ಯಾಲ್ಯೂ. ನನಗೆ ಬೇಕಾಗಿರೋದು ಸೆಲ್ಲಿಂಗ್ ಪ್ರೈಸ್. ಈಗ ಸೆಲ್ಲಿಂಗ್ ಪ್ರೈಸ್ ಆಫ್ ದಿ ಲ್ಯಾಪ್ಟಾಪ್ ಬೇಕು, ಸೆಲ್ಲಿಂಗ್ ಪ್ರೈಸ್ ಆಫ್ ದಿ ಮೊಬೈಲ್ ಬೇಕು. ಅವೆರಡಕ್ಕೂ ಡಿಫರೆನ್ಸ್ ಇಷ್ಟಿದೆ. ಓಕೆ, ಸೆಲ್ಲಿಂಗ್ ಪ್ರೈಸ್ ಫೈಂಡ್ ಔಟ್ ಮಾಡೋಣ. ಈಸಿನೇ ಇದೆ, ನಾಟ್ ಸೋ ಡಿಫಿಕಲ್ಟ್. ಲೆಟ್ಸ್ ಟೇಕ್ ಇಟ್. ದ ಮಾರ್ಕೆಟ್ ಪ್ರೈಸ್ ಆಫ್ ದಿ ಮೊಬೈಲ್ ಈಸ್ 40% ಮೋರ್ ದೆನ್ ದಿ ಮಾರ್ಕೆಟ್ ಪ್ರೈಸ್ ಆಫ್ ದಿ ಲ್ಯಾಪ್ಟಾಪ್. ಸೊ ಫಸ್ಟ್ ಮೊಬೈಲ್ ಇಲ್ಲಿ ಬರೆಯೋಣ, ಇಲ್ಲಿ ಲ್ಯಾಪ್ಟಾಪ್ ಬರೆಯೋಣ. 40% more mobile ಅಂದ್ರೆ 2/5 more ಅಂದ್ರೆ 7, it will be 5. ನೀವು 700 7 ಏನಾದ್ರು ಅನ್ಕೊಳ್ಳಿ. I will assume 7a
5a. ಯಾಕೆ ಎಕ್ಸ್ ಅಸ್ಯೂಮ್ ಮಾಡ್ಕೊಳ್ತೀರಾ? ಇಲ್ಲಿ ಎಕ್ಸ್ ಇದೆ, ಅದಕ್ಕೆ ಎಕ್ಸ್ ಬರೀತಿಲ್ಲ ನಾನು. ಯಾವಾಗ್ಲೂ ಎಕ್ಸ್ ಎ ಬರಿಬೇಕು ಅಂತ ರೂಲ್ಸ್ ಇಲ್ವಲ್ಲ, ಎಕ್ಸ್ ಅಲ್ಲಿ ಇರೋದ್ರಿಂದ ಎ ಅಂತ ಅಸ್ಯೂಮ್ ಮಾಡ್ಕೊಂಡಿದ್ದೀನಿ. 7a and 5a. ಯಾವಾಗ್ಲೂ ಮೇನ್ಸ್ ಲೆವೆಲ್ ಕ್ವಶನ್ ಮಾಡಿದಾಗ ಕಂಪಲ್ಸರಿ ವೇರಿಯೇಬಲ್ಸ್ ಅಲ್ಲಿ ಬರೀರಿ. ಇಲ್ಲಿ ನಾನು 700 500 ಬರೀಬಹುದು, ಬಟ್ ನಿಮ್ಗೆ ಮತ್ತೆ ಕನ್ಫ್ಯೂಸನ್ ಆಗುತ್ತೆ, ಯಾಕಂದ್ರೆ ಇಲ್ಲಿ ವೇರಿಯೇಬಲ್ ರಿಲೇಟೆಡ್ ಕ್ವಶನ್, ಅದಕ್ಕೆ ವೇರಿಯೇಬಲ್ ಜೊತೆ ಮೂವ್ ಆಗಿ, ವೆರಿ ಇಂಪಾರ್ಟೆಂಟ್. ಪ್ರಿಲಿಮ್ಸ್ ಅಲ್ಲಾದ್ರೆ 700 500 70 50 ಈ ತರ ತಗೊಳ್ಬಹುದು, ಯಾಕಂದ್ರೆ ಪ್ರಿಲಿಮ್ಸ್ ಅಲ್ಲಿ ವೇರಿಯೇಬಲ್ಸ್ ಇರೋದಿಲ್ಲ. ಬಟ್ ಇಲ್ಲಿ ಕಂಪ್ಲೀಟ್ಲಿ ಕ್ವಶನ್ ರಿಲೇಟೆಡ್ ಟು ವೇರಿಯೇಬಲ್ಸ್ ಇರುತ್ತೆ, ಆವಾಗ ವೇರಿಯೇಬಲ್ ಸಮೇತ ಬೇಸಿಕ್ ಸಮೇತ ಹೋಗಿ. ಇದೇನಿದು ಆಕ್ಚುಲಿ MRP. ಇದೇನಿದು MRP. ಈಗ MR2 ಸಕ್ಸೆಸಿವ್ ಡಿಸ್ಕೌಂಟ್ ಕೊಡ್ತಾನೆ. ಯಾವುದಕ್ಕೆ ಇದು ಕೊಡೋದು? ಮಾರ್ಕೆಟ್ ಪ್ರೈಸ್ ಆಫ್ ಮೊಬೈಲ್ಗೆ. ಸೊ ಇಲ್ಲಿ ಬರೀತೇನೆ, ಸೆಲ್ಲಿಂಗ್ ಪ್ರೈಸ್ ಬರೀತೇನೆ ಡೈರೆಕ್ಟ್ಲಿ, ಯಾಕಂದ್ರೆ MRP ಗೊತ್ತು, ಡಿಸ್ಕೌಂಟ್ ಗೊತ್ತು, ಸೆಲ್ಲಿಂಗ್ ಪ್ರೈಸ್. 7a ಇಸ್ ದ MRP. 10% ಡಿಸ್ಕೌಂಟ್ ಅಂದ್ರೆ 90% ಇಸ್ ದ ಸೆಲ್ಲಿಂಗ್ ಪ್ರೈಸ್, ಫಸ್ಟ್ ಸೆಲ್ಲಿಂಗ್. 25% ಡಿಸ್ಕೌಂಟ್ ಅಂದ್ರೆ ಸೆಲ್ಲಿಂಗ್ ಪ್ರೈಸ್ ವಿಲ್ ಬಿ 75%. ಡೋಂಟ್ ಸಾಲ್ವ್, ವೆಯ್ಟ್ ಮಾಡೋಣ. ದಿಸ್ ಈಸ್ ದ ಸೆಲ್ಲಿಂಗ್ ಪ್ರೈಸ್ ಆಫ್ ಮೊಬೈಲ್. ಅದೇ ತರ ಲ್ಯಾಪ್ಟಾಪ್ ಬರೆಯೋಣ. 5a is a this one. ಇದಕ್ಕೆ ಫಸ್ಟ್ X% ಡಿಸ್ಕೌಂಟ್. ಲಾಸ್ಟ್ ಟೈಮ್ ಹೇಳಿದ್ವಿ, ಡಿಸ್ಕೌಂಟ್ ಅಂದ್ರೆ ಮಾರ್ಕಪ್ ಅಂದ್ರೆ ಇನ್ಕ್ರೀಸ್ ಮಾಡೋದು, ಡಿಸ್ಕೌಂಟ್ ಅಂದ್ರೆ ಡಿಕ್ರೀಸ್. ಏನ್ ಬರಿಬೇಕೀಗ? 100, ಅವಾಗ್ಲೇ ಬರೀದ್ವಲ್ಲ ಅದೇ ತರ X%, X ಡಿವೈಡೆಡ್ ಬೈ 100. ಇಷ್ಟು ಡಿಸ್ಕೌಂಟ್, ಇಷ್ಟು ಸೆಲ್ ಮಾಡ್ಬೇಕು, ಇಷ್ಟು ಡಿಸ್ಕೌಂಟ್ ಕೊಟ್ಟು ಇಷ್ಟು ಸೆಲ್ ಮಾಡ್ಬೇಕು ಅಂತ ಸೆಲ್ಲಿಂಗ್ ಇಷ್ಟು ಬರಿಬೇಕಾಗುತ್ತೆ. 10% ಡಿಸ್ಕೌಂಟ್ ಅಂದ್ರೆ 80%, 90%. ಅದೇ ತರ X% ಡಿಸ್ಕೌಂಟ್ ಅಂದ್ರೆ 100 - X ಡಿವೈಡ್ ಬೈ 100. 10% ಡಿಸ್ಕೌಂಟ್ ಅಗೇನ್ 90%. ಇದು ಸೆಲ್ಲಿಂಗ್ ಪ್ರೈಸ್ ಆಫ್ ಬಿ. ಇವೆರಡಿದ್ರು ಡಿಫರೆನ್ಸ್ ಅದೇ ಹೇಳಿರೋದು. ಅವೆರಡಿದ್ರು ಡಿಫರೆನ್ಸ್ ಎಷ್ಟಂದ್ರೆ 4119/21. ವಾಟ್ ಈಸ್ 4119/21% ಅಂದ್ರೆ ಡಿವೈಡೆಡ್ ಬೈ 100. ಫಸ್ಟ್ ಇದನ್ನ ಸಾಲ್ವ್ ಮಾಡೋಣ. So because we don't know fraction value, 4119/21. 41 plus 20, 840 plus 41. 840 plus, sorry, 842. 41 2s are 820 plus 868 ಆಗುತ್ತೆ, ಪ್ಲಸ್ 19. ಎಷ್ಟು ಬರುತ್ತೆ ಕೌಂಟ್ ಮಾಡೋಣ. ಸೊ ಒನ್ಸ್ ಅಗೇನ್ ವಿ ವಿಲ್ ಡೂ ದಟ್. ಸೊ ಎಷ್ಟು ಬರುತ್ತೆ ಇದು? 41 into 20, 41 2s are 820 plus 41, 861 plus 19, 861 plus 19, 880 divided by 21 by 100 ಅಂದ್ರೆ ಮೇಲೆ 2 10 get cancel. 44 divided by 105. ಎಷ್ಟು ಬರುತ್ತೆ? 44 divided by 105. That will be the thing. Okay, 44 divided by, so this is equal to, ಇಲ್ಲಿ equation ಬರೆದ್ರೆ, ಸಾರಿ, ಇನ್ನೊಂದು ಶೀಟ್, ಇನ್ನೊಂದು ಸ್ವಲ್ಪ ಸ್ಲೋ ಬರೆಯೋಣ. ಇದೇ equation ಒಂದ್ಸರಿ ಬರ್ಕೊಳ್ತೀನಿ ಇಲ್ಲಿ. The difference will be, ಇಲ್ಲಿ ಬರೆಯೋಣ. Just I'll write it here. 7a into 9/10, 9/10 into 3/4 minus 5a into 100 minus x by 100 into 9/10. ಇದ್ರ ಡಿಫರೆನ್ಸ್ ಎಷ್ಟು ಅಂದ್ರೆ, ಅವಾಗಲೇ ಎಷ್ಟು ಬಂತದು? ವಾಟ್ ಇಸ್ ದ ವ್ಯಾಲ್ಯೂ? 44 divided by 105. 44 divided by 105. ಅಲ್ಲಿ ವೆರಿ ಇಂಪಾರ್ಟೆಂಟ್ ಇನ್ನೊಂದು ಕೊಟ್ಟಿದ್ದಾರೆ, ಆಫ್. ನೋಡಿ, ಈ ಸ್ಟೇಟ್ಮೆಂಟ್ ಅವಾಗಲೇ ಹೇಳಿದೆ. 44 105 ಆಫ್ ಸೆಲ್ಲಿಂಗ್ ಪ್ರೈಸ್ ಆಫ್ ದಿ ಮೊಬೈಲ್. Selling price of the mobile will be this. Of selling price of the mobile will be 7a into 9/10 into 3/4. 3/4. Just a minute. Hello. Class long. Okay, this is the thing. This I need to solve. Platinum is down. Okay, this I need to solve. So how to do this? ಇದನ್ನ ಮಾಡೋದು ಹೇಗೆ? ಇಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ, ಇಫ್ ಐ ಶಿಫ್ಟ್ ದಿಸ್ ಪಾರ್ಟ್ ಈ ಕಡೆ, ಇಫ್ ಐ ಶಿಫ್ಟ್ ದಿಸ್ ಪಾರ್ಟ್ ಈ ಕಡೆ, ಯಾಕಂದ್ರೆ ಯಾಕೆ ಆತರ ಶಿಫ್ಟ್ ಮಾಡ್ತೀನಿ ಅಂದ್ರೆ, ಸೇಮ್ ಥಿಂಗ್ ಇದೆ, ಈ ನಂಬರ್ ಸೇಮ್ ಥಿಂಗ್ ಇದೆ, ಅದಕ್ಕೆ ಕಾಮನ್ ತಗೊಂಡ್ಬಿಡ್ಬೋದು ಡೈರೆಕ್ಟ್ ಆಗಿ.
If I take that common, ಇದನ್ನ ಫುಲ್ ಈ ಕಡೆ ಶಿಫ್ಟ್ ಮಾಡಿದ್ರೆ ಕಾಮನ್ ವಿಲ್ ಬಿ 7a into 9 into 3 divided by 10 into 4 ಆಗ ಕಾಮನ್ ತಗೊಂಡ್ರೆ ಉಳಿದಿದ್ದು ಏನಂದ್ರೆ 44 ಇಲ್ಲಿ 1 ಮೈನಸ್ ಇದು ಫಸ್ಟ್ ಬರುತ್ತಲ್ವಾ ಆ ಕಡೆ ಶಿಫ್ಟ್ ಮಾಡಿದಾಗ 1 ಮೈನಸ್ 44 ಡಿವೈಡೆಡ್ ಬೈ 105 ಉಳಿತು is equal to 5a into 100 minus x by 100 into 9 by 10. So is a mains ಅಲ್ಲಿ ಈ ತರನೇ ಇರುತ್ತೆ ನಂಬರ್ಸ್ ಈ ತರನೇ ಕ್ಯಾಲ್ಕುಲೇಷನ್ ಮಾಡಬೇಕು ನೀವು ವೆರಿ ಇಂಪಾರ್ಟೆಂಟ್ ಇಸ್ ದಿಸ್ ಸೊ ನೌ ಐ ಕ್ಯಾನ್ ಈಸಿಲಿ ಐ ಕ್ಯಾನ್ ಡೂ ದಿಸ್ ಕ್ಯಾಲ್ಕುಲೇಷನ್ ಸೊ ಏನ್ ಕ್ಯಾಲ್ಕುಲೇಷನ್ ಮಾಡ್ಬೋದು ಯು ಕ್ಯಾನ್ ಸಿ ಇದನ್ನು ಮಾಡೋದು ಈಸಿ ಸೊ ಯು ಕ್ಯಾನ್ ಸಾಲ್ವ್ ದಿಸ್ ಈಕ್ವೇಷನ್ 105 ಅಲ್ಲಿ 44 ಸಬ್ಟ್ರಾಕ್ಷನ್ ಗೊತ್ತಲ್ವಾ ಇದು ಮಾಡೋದು ದಟ್ ವಿಲ್ ಬಿ 56 plus 5 56 plus 5 61 divided by 105 ಇದನ್ನು ಮಾಡಿದ್ರೆ ಆನ್ಸರ್ ಬರುತ್ತೆ then a get cancel fine 9 get cancel fine 5 ones are 5 twos are fine then here 10 1 0 get cancel fine again 2 ones are 2 twos are fine ಇನ್ನೇನಾದ್ರೂ ಇದೆಯಾ ಇನ್ನೇನು ಕ್ಯಾನ್ಸಲ್ ಮಾಡೋಂಥದ್ದು ಇಲ್ಲ ಅನ್ಸುತ್ತೆ ಸೊ ಎವ್ರಿಥಿಂಗ್ ಈಸ್ ಕ್ಯಾನ್ಸಲ್ಡ್ ಓಕೆ ಎವ್ರಿಥಿಂಗ್ ಈಸ್ ಕ್ಯಾನ್ಸಲ್ಡ್ ಇಲ್ಲಿ ಉಳಿದಿದ್ದು ವಿಲ್ ಬಿ 7 into 3 ಉಳಿದಿದೆ ಸೊ 7 into 3 ಓಕೆ ದಟ್ ವಿಲ್ ಬಿ 21 by 2 ಉಳಿದಿದೆ ಇಲ್ಲಿ ಸೊ ಇಲ್ಲೇನು ಉಳಿದಿದೆ 5 ಕ್ಯಾನ್ಸಲ್ 10 ಒಂದೇ ಉಳಿದಿದೆ ದಟ್ ವಿಲ್ ಬಿ 100x ಸಾರಿ 100 minus x 100 minus x by 10 ಉಳಿದಿದೆ this is the thing I have so 2 ones are 2 5s are 5 ones are 5 21s are 21 cancel ಈ ಕಡೆ ಬಂದಾಗ x ಈ ಕಡೆ ಬಂದು ಈ ಕಡೆ ಬಂದಾಗ x is equal to 100 ಅಲ್ಲಿ 61 subtract ಮಾಡಿದ್ರೆ 39 so x answer will be 39%. So final question ಕೇಳಿರೋದು ಅವರೇನು then find the value of x a question ಕೇಳಿದ್ದಾರೆ so your final answer will be 39%. See this is the mains question usually in mains they will ask like this question. I hope till this point everyone is clear. ಓಕೆ ಇನ್ನೊಂದ್ಸರಿ ನೋಡಿ ಒಂದೊಂದೇ ಸ್ಟೆಪ್ನ ಸೊ ಫಸ್ಟ್ ಒಂದೊಂದೇ ಸ್ಟೆಪ್ನ ನೀವು ನೋಡಿ ನಿಮ್ಗೆ ಅರ್ಥ ಆಗುತ್ತೆ ನೋ ಪ್ರಾಬ್ಲಮ್ ರಿವೈಂಡ್ ಮಾಡಿ ನೋ ಪ್ರಾಬ್ಲಮ್ ಯು ವಿಲ್ ಅಂಡರ್ಸ್ಟ್ಯಾಂಡ್ ಸೊ ಐ ಥಿಂಕ್ ಇಟ್ಸ್ ಕ್ಲಿಯರ್ ಸಿ ನೆಕ್ಸ್ಟ್ ಕ್ವಶನ್ ಅಮನ್ ಗೋಸ್ ಟು ಶಾಪ್ to purchase a tube light, CFL and LED bulb. The cost price of LED bulb is 80% of total cost price of a tube light and CFL. The shopkeeper sells the tube light at X percentage profit, CFL 2X percentage profit and LED 2X percentage profit. And the total bill is 9,700 rupees. Which means shopkeeper sell that to Aman total bill which means this is cost price plus profit selling price that is and the tube light being sold at 2x percentage profit CFL x percentage profit and LED bulb 20% profit Aman would have paid rupees 100 minus 10x more cost price more the cost price of tube light more cost price of tube light and the CFL okay I think more only this then cost price of tube light and CFL are equal so tube light and CFL both cost price are equal what is the total cost price of LED light let's solve this question first Aman will go to shop lights first according to order tube light CFL and LED bulb is doing shopping. Then the first statement they are given cost price of LED bulb is 80% of the total cost price of tube light and CFL which means tube light and CFL cost price if it is 80% LED bulb is 80% of this if it is 100 this will be 80 ratio will be 4:5 ratio will be 4:5
So I can assume 5x, x beta because everything is a x. So I can assume a 5a and 4a. x ಯಾಕೆ ಬೇಡ ಇಲ್ಲೆಲ್ಲ x ಇದೆ ಮತ್ತೆ ಅದಕ್ಕೆ 4a and 5a fine correct. Then ಏನಾಗಿದೆ shopkeeper sells the tube light ಎಷ್ಟು profit of x percentage. So profit of x percentage, we will select profit of x percentage. Just I'm writing profit x percentage profit. CFL is 2x percentage profit. So CFL is 2x percentage profit. Fine. And LED is also 2x percentage profit. So finally he sold that out. It is not profit, selling price. Selling price will be 9,700. So selling price will be 9,700. Fine. ನೀವು ಎರಡು ತರ equation ಬರಿಬಹುದು ಈಗ. ಎರಡು ಹೇಳ್ತೀನಿ ನಿಮಗೆ how to write it. Next, if we had the tube light has been sold at 2x percentage instead of x percentage. Second equation, if we sold instead of x percentage 2x percentage. If we sold here x percentage, if we sold here 20 percentage, then profit would have been 100x, 100 minus 10 extra. Means compared to this extra I have to pay. How much extra profit? 100 minus 10x profit. See, easily I can solve it easily. So here whatever I will get profit, here whatever I will get profit, extra means more I will get this. Compare easily. So here if I add this equation, x 2x 3x, okay, and one more here. Yeah, what profit on what? Don't add this profit on this numbers. X don't add x percentage of this number, 2x percent of this number, 2x percent of this number. Don't add that as it is. So last statement they are given CFL and tube light are equal. 5a I can write 2.5a 2.5a, but that number decimal I don't like. So I am assuming this tube light and CFL is 1000 parts. 5 parts is equal to 1000, 4 parts is equal to 800. So I am assuming 800a, 1000a instead of 5a and 4a because percentage now easily I can do calculation. Now x percentage of 1000, percentage 20 get cancelled, 10x. Here I will write it 10x. So 2x percentage of 500 because equally, sorry, not 10x, because I have to divide equally, right? These two numbers. So this will be 500 a, this will be 500 a. Be careful while solving the questions. Now x percentage of this will be 5x, percentage 20 get cancelled. It will be 10x. It will be 2x, percentage 20 get cancelled. 2x into 8, 16x. Total profit will be 15 plus 16x, 31x. Now here, second case I will add it. Here I will get 10x, 2x percentage. Here I will get 5x. 20 percentage of 800 will be 160. See, be careful this number. So see, here 5x ಅಷ್ಟೇ ಬರ್ದಿದ್ದೀನಿ. Again I am writing wrong. ಇಲ್ಲಿ a ಬರ್ದೇ ಇಲ್ಲ. Well, be careful doing that questions. 5xa, 10xa because see ಈ ತರ ಸ್ಟೇಟ್ಮೆಂಟ್ ಮಿಸ್ ಮಾಡ್ಬಿಡ್ತಾರೆ ಎಕ್ಸಾಮ್ ಅಲ್ಲಿ. x percentage of 500a ಎ ಹಂಗೆ ಇರುತ್ತಲ್ವಾ ಎಕ್ಸ್ ಪರ್ಸೆಂಟೇಜ್ ವೆರಿ ಬಿ ಕೇರ್ಫುಲ್ ದಟ್ ಇದು 160 ನಂಬರ್ ಅಲ್ಲ, ಇಟ್ಸ್ ಪಾರ್ಟ್ಸ್ 160 ಎ. ಟೋಟಲ್ ವಿಲ್ ಬಿ 15 10 plus 5 15x. See again, just I'm writing 1000 ಮೇಲೆ ಕ್ಯಾಲ್ಕುಲೇಷನ್ ಮಾಡಿದ್ವಿ, sorry wait it. Yeah, now it is right. 500 2x percent means 10xa, correct ಇದೆ. 10xa, here 5xa, correct ಇದೆ, no problem. It will be a 20 percentage of 800 160a. So ಇದನ್ನ add ಮಾಡಿದ್ರೆ 15xa plus 160a ಪ್ರಾಫಿಟ್. ಸೊ ಇದಕ್ಕೆ ಡಿಫ್ರೆನ್ಸ್ ಎಷ್ಟು ಅಂದ್ರೆ ಇಷ್ಟು. ಕಂಪೇರ್ ಮಾಡಿ ಈಗ. ಸೊ ಇದಕ್ಕೆ ಡಿಫ್ರೆನ್ಸ್. ಸೊ ಎಲ್ಲಿ ಜಾಸ್ತಿ ಬಂದಿದೆ ಪ್ರಾಫಿಟ್, ಇಲ್ಲಿ ಜಾಸ್ತಿ ಬಂದಿದೆ ಪ್ರಾಫಿಟ್. ದಿಸ್ ಮೈನಸ್ ದಿಸ್ 15xa ಅಲ್ಲಿ ಮೈನಸ್ 31xa ಮಾಡಿದ್ರೆ ಮೈನಸ್ ಆನ್ಸರ್ ಬರುತ್ತೆ. ಫಸ್ಟ್ ಇದನ್ನು ಬರೀತೇನೆ. 160a ಮೈನಸ್ ಬಂದಿರೋದಕ್ಕೆ ಇದನ್ನ ಫಸ್ಟ್ ಬರ್ದೆ ಅಷ್ಟೇ, ಮತ್ತೆ ನೀವು ಕನ್ಫ್ಯೂಸ್ ಆಗಬೇಡಿ.
ಸೊ 160 ಪ್ಲಸ್ ಅಲ್ಲಿ ಇರೋದು ಫಸ್ಟ್ ಅಲ್ಲಿ ಬರೀತೀನಿ. 15 ಅಲ್ಲಿ 31 ಸಬ್ಟ್ರಾಕ್ಟ್ ಮಾಡಿದ್ರೆ ಮೈನಸ್ ಬರುತ್ತೆ, ಅದಕ್ಕೆ ಮೈನಸ್ ಆಮೇಲೆ ಬರೀತೀನಿ. ದಟ್ ವಿಲ್ ಬಿ 16xa is equal to 100 minus 10x. ಹೇಗೆ ಇದನ್ನು ಸಾಲ್ವ್ ಮಾಡೋದು? ಸೇಮ್ ವೇರಿಯೇಬಲ್ ನ ಇಲ್ಲೊಂದು ಕ್ಲೂ ಇದೆ ನೋಡಿ. ಡೂ ಯು ಹ್ಯಾವ್ ಎನಿ ಕಾಮನ್ ಇಯರ್? ಎಸ್, ಕಾಮನ್ ಇದೆ. ವಾಟ್ ಇಸ್ ದ ಕಾಮನ್? ಐ ಹ್ಯಾವ್ 16a is the common. ಹಾಗಾದ್ರೆ ರಿಮೈನಿಂಗ್ ಏನು ಉಳಿಯುತ್ತೆ? 10 minus x ಉಳಿಯುತ್ತೆ. Here also I have common 10. Remaining ಏನು ಉಳಿಯುತ್ತೆ? 10 minus x. Now I can cancel 10. This number cancel. A is equal to 2 5 is the 5 by 8. A is equal to 5 by 8. Question ಏನು ಕೇಳಿದ್ದಾರೆ? I want to find a total cost price LED light. LED light ಅಂದ್ರೆ ಇದು. LED light total cost price. 800 into A ಅಂದ್ರೆ 5 by 8. 5 by 8 ಅಂದ್ರೆ 8 ones are 800s. 100 into 5 500. See, before solving ನೀವು ನೆನಪಿಟ್ಕೊಳ್ಳಿ, ಕ್ವಶನ್ ನ ಪಾಸ್ ಮಾಡಿ, ಫಸ್ಟ್ ನೀವು ಟ್ರೈ ಮಾಡಿ. ವರ್ಸ್ಟ್ ಕೇಸ್ ಬರ್ಲಿಲ್ವಾ ಸೊಲ್ಯೂಷನ್ ನೋಡಿ. ಫಸ್ಟ್ ನೀವು ಟ್ರೈ ಮಾಡಿ. ಯಾವುದೇ ಕ್ವಶನ್ ಸಾಲ್ವ್ ಮಾಡೋದಕ್ಕೆ ಮೊದಲು ನೀವು ಫಸ್ಟ್ ಕ್ವಶನ್ ನ ಟ್ರೈ ಮಾಡಿ. ಓಕೆ, ದೆನ್ ಯು ಶುಡ್ ವಾಚ್ ಇಟ್. ಐ ಹೋಪ್ ಇಟ್ ಇಸ್ ಕ್ಲಿಯರ್. ಸೊ ಇನ್ನೊಂದ್ಸರಿ ನೋಡಿ, ಅರ್ಥ ಆಗಲಿಂದ ರಿವೈಂಡ್ ಮಾಡಿಕೊಂಡು ನೋಡಿ. ಸೊ ನೆಕ್ಸ್ಟ್ ಕ್ವಶನ್ ಹೋಗೋಣ. ಸೊ ದಿಸ್ ಇಸ್ ಆಕ್ಚುಲಿ ಕೇಸ್ಲೆಟ್. SBI PO ಒರಿಜಿನಲ್ ಎಕ್ಸಾಮ್ ಅಲ್ಲಿ ಕೊಟ್ಟಿರೋ ಕೇಸ್ಲೆಟ್. 3 ಕ್ವಶನ್ ಇತ್ತು. ಈ ಒಂದು ಇಟ್ಸ್ ಅ ಕೇಸ್ಲೆಟ್, ಬಟ್ ಒಂದು ಕ್ವಶನ್ ಅಷ್ಟೇ ತಗೊಂಡಿದ್ರೆ ಈ ಒಂದು ಸಾಲ್ವ್ ಮಾಡಿದ್ರೆ ನಿಮಗೆ 3 ಕ್ವಶನ್ ಕೇಳಿದ್ದಾರೆ ಆಕ್ಚುಲಿ. ಬಟ್ ಒಂದು ಕ್ವಶನ್ ನಾನು ಸಾಲ್ವ್ ಮಾಡಿದ್ರೆ ಹೌ ಟು ಸಾಲ್ವ್ ಇಟ್ ಅನ್ನೋದು ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಅಷ್ಟೇ. ಸೊ ವೆರಿ ಇಂಪಾರ್ಟೆಂಟ್ ಕೇಸ್ಲೆಟ್ ಇದು. ಓಕೆ, ಸೊ SBI PO ಮೇನ್ಸ್ ಅಲ್ಲಿ ಇರೋ ಕ್ವಶನ್. ಸೊ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್, ಅಬ್ಸರ್ವ್ ಹಿಯರ್. Caselet, how to solve it? Vikas purchased 2 bags X and Y for 12,000. Vikas ಹೋಗ್ತಾನೆ. ವಿಕಾಸ್ ಹೋಗ್ಬಿಟ್ಟು 2 ಬ್ಯಾಗ್ ನ ಪರ್ಚೇಸ್ ಮಾಡ್ತಾನೆ. ಒಂದು ಬ್ಯಾಗ್ ಎಕ್ಸ್, ಒಂದು ಬ್ಯಾಗ್ ವೈ. ಅವೆರಡರದು ಕಾಸ್ಟ್ ಪ್ರೈಸ್. ಕಾಸ್ಟ್ ಪ್ರೈಸ್ ಎಷ್ಟಂದ್ರೆ ಟೋಟಲ್ ವಿಲ್ ಬಿ 12,000. ಎರಡರದು ಕಾಸ್ಟ್ ಪ್ರೈಸ್ ವಿಲ್ ಬಿ 12,000. ಡಿಫಿಕಲ್ಟ್ ಇರುತ್ತೆ, ಬಿಕಾಸ್ ಕೇಸ್ಲೆಟ್ ಅಂದಾಗ ಸ್ಟೆಪ್ ಬೈ ಸ್ಟೆಪ್ ಸಾಲ್ವ್ ಮಾಡ್ತಾ ಹೋಗ್ಬೇಕು. ಅಬ್ಸರ್ವ್ ಮಾಡಿ. ಈ ಮಾರ್ಕ್ಡ್ ಅಪ್ ಎಕ್ಸ್ ಅಂಡ್ ವೈ 58% and 8%. ಕಾಸ್ಟ್ ಪ್ರೈಸ್ ಇಷ್ಟು 58% ಮಾರ್ಕ್ಅಪ್ ಮಾಡ್ತೀನಿ. 58% ಮಾರ್ಕ್ಅಪ್. ನೀವು ಬೇಕಾದ್ರೆ ಇದನ್ನ 100x ಅಂತ ಅಸ್ಯೂಮ್ ಮಾಡ್ಕೊಳ್ಬಹುದು. ಇನ್ನ ಫುಲ್ ಓದೋಣ. ಏನಾದ್ರು ಕಾಸ್ಟ್ ಪ್ರೈಸ್ ಕೊಟ್ಟಿದ್ರೆ ಲಾಸ್ಟ್ ಅಲ್ಲಿ ಕೊಡ್ಲಿಲ್ಲ ಅಂದ್ರೆ 100x ಅಂತ ಅಸ್ಯೂಮ್ ಮಾಡ್ಕೊಳ್ಳೋಣ. 100 ಏನಾದ್ರು ಒಂದು ಅಸ್ಯೂಮ್ ಮಾಡ್ಕೊಳ್ಳೋಣ. ಏನಾದ್ರು ಕೊಟ್ಟಿದ್ರೆ ಫುಲ್ ನೋಡೋಣ. ಅದಕ್ಕೆ ಸ್ಟಾರ್ಟಿಂಗ್ ಅಲ್ಲೇ ಬರೆಯಲ್ಲ ನಾನು. ಸೊ ಯಾಕಂದ್ರೆ ಕೇಸ್ಲೆಟ್ ಅಲ್ವಾ, ಫುಲ್ ಲಾಸ್ಟ್ ಅಲ್ಲಿ ಏನಾದ್ರು ಕಾಸ್ಟ್ ಪ್ರೈಸ್ ಕೊಟ್ಟಿರ್ಬೋದು ಅಥವಾ ರೇಷಿಯೋ ಕೊಟ್ಟಿರ್ಬೋದು. ಸೊ ಸ್ಟಾರ್ಟಿಂಗ್ ಅಲ್ಲಿ ಅಸ್ಯೂಮ್ ಮಾಡ್ಕೊಳ್ಬೇಡಿ. ಸೊ 58 ಏನ್ ಡೇಟೇಜ್ ಅದನ್ನ ಮಾತ್ರ ಬರೀರಿ, ರಿಮೈನಿಂಗ್ ನ ಬ್ಲಾಂಕ್ ಮಾಡ್ಕೊಳ್ಳಿ. 58% ವಿಲ್ ಬಿ ಮಾರ್ಕ್ಅಪ್. ಇದನ್ನ A% ವಿಲ್ ಬಿ ಮಾರ್ಕ್ಅಪ್. ಇಲ್ಲಿ ಕಾಸ್ಟ್ ಪ್ರೈಸ್ ಇದೆ, ಸೊ ಅದಕ್ಕೆ A% ವಿಲ್ ಬಿ ಮಾರ್ಕ್ಅಪ್. A% ವಿಲ್ ಬಿ ಮಾರ್ಕ್ಅಪ್. A% ವಿಲ್ ಬಿ ಮಾರ್ಕ್ಅಪ್. ಓಕೆ, ಇದಾದ್ಮೇಲೆ ರೆಸ್ಪೆಕ್ಟಿವ್ಲಿ ಕಾಸ್ಟ್ ಪ್ರೈಸ್. ಈ ಸೋಲ್ಡ್ ಬ್ಯಾಗ್ ವೈ. ಬ್ಯಾಗ್ ವೈ ನ ಈಗ ಇಲ್ಲಿ ಮಾಡಿದ್ರೆ MRP ಬರುತ್ತೆ. ಇದು ಮಾಡಿದ್ರೆ MRP ಬರುತ್ತೆ. ಇದನ್ನ ಅಗೇನ್ 2820 ಲೆಸ್ ಡಿಸ್ಕೌಂಟ್ ಕೊಡ್ತಿದ್ದಾನೆ. ಈ ಸೋಲ್ಡ್ ಡಿಸ್ಕೌಂಟ್ 2520 ಡಿಸ್ಕೌಂಟ್. ಬ್ಯಾಗ್ ವೈ ನ 2520 ಡಿಸ್ಕೌಂಟ್ ಕೊಟ್ಟ. 2520 ಡಿಸ್ಕೌಂಟ್ ಕೊಟ್ಟಾದ್ಮೇಲೆ ಸೆಲ್ಲಿಂಗ್ ಪ್ರೈಸ್ ಬರುತ್ತೆ. ಓಕೆ, total selling price of both X and Y is 12,900. Total selling price. Cost price will be 12,000. Selling price will be 12,975. Overall profit 975 ಬಂತು. ಎರಡು ಬ್ಯಾಗ್ದು ಸೇರಿ. ಫೈನ್, ಅದೊಂದು ಸೆಟ್ ಗೊತ್ತಾಯ್ತು. ಅದು ಮುಗೀತು. X and Y. And selling price of bag Y is 2820 less than the cost price of bag X. ನೋಡಿ, ಇಲ್ಲೊಂದು ಒಂದು ರಿಲೇಷನ್ ಕೊಟ್ಟಿದ್ರೆ ಬ್ಯಾಗ್ ಎಕ್ಸ್ ಎಷ್ಟಿದೆಯೋ ಅದಕ್ಕಿಂತ ಕಡಿಮೆ ಇದೆ 2820. ಸೆಲ್ಲಿಂಗ್ ಪ್ರೈಸ್ ಆಫ್ ಬ್ಯಾಗ್ ವೈ 280 ಕಡಿಮೆ. ಬಟ್ ಇದು ನಂಬರ್ ಗೊತ್ತಿಲ್ಲ. ಅಸ್ಯೂಮ್ ಮಾಡ್ಕೊಳ್ಳೋಣ ಅಂದ್ರೆ ನೆಕ್ಸ್ಟ್ ಫುಲ್ ಓದಾದ್ಮೇಲೆ ಅಸ್ಯೂಮ್ ಮಾಡ್ಕೊಳ್ತೀನಿ. ಸಪೋಸ್ ಏನಾದ್ರು ಕೊಟ್ಟಿದಾರಾ ಅಂತ. ಕೊಡ್ಲಿಲ್ಲ ಅಂದ್ರೆ ನಾನು 100 ಏನಾದ್ರು ಅಸ್ಯೂಮ್ ಮಾಡ್ಕೊಳ್ಬಹುದು. ಲೆಟ್ ಸಾಲ್ವ್ ಇಟ್. ಇದೊಂದು ಸ್ಟೇಟ್ಮೆಂಟ್ ಆಮೇಲೆ ಮಾಡೋಣ. B% ಪ್ರಾಫಿಟ್ ಅರ್ನ್ಡ್ ಆನ್ ಬ್ಯಾಗ್ ಎಕ್ಸ್ ಅಂದ್ರೆ ಸೆಲ್ಲಿಂಗ್ ಪ್ರೈಸ್. ಇದು ಸೆಲ್ಲಿಂಗ್ ಪ್ರೈಸ್. ಸೊ ದಿಸ್ ವಿಲ್ ಬಿ MRP. ಸೊ ಪ್ರಾಫಿಟ್ ಬಂತಂತೆ, ಇದಕ್ಕೆ ಪ್ರಾಫಿಟ್ ಬಂದಿರುತ್ತೆ. ಎಷ್ಟು ಪರ್ಸೆಂಟೇಜ್? B% ಪ್ರಾಫಿಟ್. ಫೈನ್. ಬ್ಯಾಗ್ ಎಕ್ಸ್ ಮೇಲೆ ವಿಚ್ ಈಸ್ ಅಂದ್ರೆ ಪ್ರಾಫಿಟ್
ಪ್ರಾಫಿಟ್ ಈಸ್ ಎಕ್ಸ್ ಮೇಲೆ ಬಂದಿರೋ ಪ್ರಾಫಿಟ್ ಈಸ್ ಸಿ ರುಪಿ ಮೋರ್ ದ್ಯಾನ್ ದಿ ಬ್ಯಾಗ್ ವೈ. ಸೊ ಇಲ್ಲೊಂದು ರೇಷಿಯೋ ಇದು ಸ್ಟೇಟ್ಮೆಂಟ್ ಕೊಟ್ಟಿದ್ರೆ ಪ್ರಾಫಿಟ್ ಎಕ್ಸ್ ಮೇಲೆ ಎಷ್ಟು ಬಂದಿದೆಯೋ ಪ್ರಾಫಿಟ್ ವೈ ಮೇಲೆ ಎಷ್ಟು ಬಂದಿದೆಯೋ ಪ್ರಾಫಿಟ್ ಎಕ್ಸ್ ಜಾಸ್ತಿ ಅಂತೆ. ಅಂದ್ರೆ ಡಿಫರೆನ್ಸ್ ಬಿಟ್ವೀನ್ ಪ್ರಾಫಿಟ್ ಎಕ್ಸ್ ಪ್ರಾಫಿಟ್ ವೈ ಇಸ್ ಈಕ್ವಲ್ ಟು ಸಿ ರುಪಿ ಅಂತ ಕೊಟ್ಟಿದ್ದಾರೆ. ಫೈನ್, ಅದ್ರ ಬಗ್ಗೆ ಆಮೇಲೆ ಮಾತಾಡೋಣ. ಮಾರ್ಕೆಟ್ ಪ್ರೈಸ್ ಆಫ್ ಬ್ಯಾಗ್ ಎಕ್ಸ್, ಮಾರ್ಕೆಟ್ ಪ್ರೈಸ್ ಆಫ್ ಬ್ಯಾಗ್ ಎಕ್ಸ್ ಅಂದ್ರೆ ಇದು ಮಾರ್ಕೆಟ್ ಪ್ರೈಸ್ ಆಫ್ ಬ್ಯಾಗ್ ಎಕ್ಸ್, ಬ್ಯಾಗ್ ಎಕ್ಸ್ 4650 ಮೋರ್ ದ್ಯಾನ್ ಬ್ಯಾಗ್ ವೈ. ಇಲ್ಲಿ ಏನಿದೆಯೋ ಅದಕ್ಕಿಂತ 4650 ಜಾಸ್ತಿ, 4650 ಜಾಸ್ತಿ. ಇಲ್ಲಿಂದ ಈ ತರ ಬರೀತೀನಿ, ಇದು ಜಾಸ್ತಿ ಈ ನಂಬರ್. ಸೊ ಈ ನಂಬರ್ ಗೊತ್ತಿಲ್ಲ, ಈ ನಂಬರ್ ಬರೆಯಕ್ಕಾಗಲ್ಲ, ವೇಟ್ ಮಾಡೋಣ. ಮೋರ್ ದೆನ್ ದಿ ಬ್ಯಾಗ್ ವೈ. ಫೈನ್. ಇಫ್ ದಿ ರೇಷಿಯೋ ಆಫ್ ದಿ ಮಾರ್ಕೆಟ್ ಪ್ರೈಸ್ ಆಫ್ ಬ್ಯಾಗ್ ವೈ ಅಂಡ್ ಝೆಡ್, ಇಲ್ಲಿ ಹೋಗೋ ಅವಶ್ಯಕತೆ ಇಲ್ಲ ಯಾಕಂದ್ರೆ ಎ ಬಿ ಗೊತ್ತಿಲ್ಲ. ಫಸ್ಟ್ ಇದನ್ನ ಸಾಲ್ವ್ ಮಾಡೋಣ. ಸೊ ಎಲ್ಲೂ ಕಾಸ್ಟ್ ಪ್ರೈಸ್ ಆಫ್ ಎಕ್ಸ್ ಕೊಟ್ಟಿಲ್ಲ, ಸೊ ನಾನು ಕಾಸ್ಟ್ ಪ್ರೈಸ್ ಆಫ್ ಎಕ್ಸ್ ಬರ್ಕೊಳ್ತೀನಿ. ಯಾಕಂದ್ರೆ ಇದನ್ನ ಯಾಕೆ ಬರ್ಕೊಳಲ್ಲ ಅಂದ್ರೆ ಇಲ್ಲಿ ಎ ಪರ್ಸೆಂಟೇಜ್ ಎಲ್ಲ ವೇರಿಯಬಲ್ ಬಂದ್ಬಿಡುತ್ತೆ. ಸೊ ಇದನ್ನ ನಾನು 100K ಅಂತ ಬರ್ಕೊಳ್ತೀನಿ. ಯಾಕೆ ಕೆ ಅಂದ್ರೆ ಆಲ್ರೆಡಿ ಇಲ್ಲಿ ಎ ಕೊಟ್ಟಿದ್ದಾರೆ, ಬಿ ಕೊಟ್ಟಿದ್ದಾರೆ, ಎಕ್ಸ್ ಕೊಟ್ಟಿದ್ದಾರೆ, ಮತ್ತೆ 100X 100 ಎಲ್ಲ ಕೆ ಇನ್ನೊಂದು ವೇರಿಯಬಲ್ ತಗೊಳ್ಳೋದು. 100K 100K ಇಸ್ ಅ ಕಾಸ್ಟ್ ಪ್ರೈಸ್ ಅಂದಾಗ 58% ಮಾರ್ಕಪ್ ಅಂದಾಗ 158 ಇಸ್ ಅ 158K ಇಸ್ ಅ 158K ಇಸ್ ದ MRP. ಇದು ಎಲ್ಲರಿಗೂ ಅರ್ಥ ಆಯ್ತು, ಕರೆಕ್ಟಾ? ಈಗ ಇದು MRP 158K ಅಂದಾಗ ಇದು 4650 ಜಾಸ್ತಿ ಇದಕ್ಕಿಂತ, ಹಾಗಾದ್ರೆ ಇದು ಕಡಿಮೆ. ಎಷ್ಟು ಕಡಿಮೆ? 158K ಗಿಂತ ಕಡಿಮೆ. ಎಷ್ಟು ಕಡಿಮೆ? 4650 ಕಡಿಮೆ ಅಂತ ರಿವರ್ಸ್ ಆರ್ಡರ್ ಬರೀತೀನಿ. ಅವ್ರೇನ್ ಕೊಟ್ಟಿದ್ದಾರೆ, ಆಕ್ಚುಲಿ ಇದಕ್ಕಿಂತ ಇದು 4650 ಕಡಿಮೆ ಜಾಸ್ತಿ ಅಂತ ಕೊಟ್ಟಿದ್ದಾರೆ. ನಾನು ರಿವರ್ಸ್ ಬರೀತೀನಿ, 158K ಮೈನಸ್ 4650 ಇಸ್ MRP. ಓಕೆ, ಇದು ಗೊತ್ತಾಯ್ತು. ಇಲ್ಲಿ ಇಲ್ಲೊಂದು ರಿಲೇಷನ್ ಕೊಟ್ಟಿದ್ರಲ್ವಾ, ಇದು ರಿಲೇಶನ್ಶಿಪ್. ಏನ್ ರಿಲೇಶನ್ಶಿಪ್ ಕೊಟ್ಟಿದ್ರು? 28020 ಲೆಸ್ ಅಂತ, ಅಂದ್ರೆ 100K ಮೈನಸ್ 2820. ಸಿ ಈಗ ನನ್ಗೊಂದು ಕ್ಲೂ ಸಿಕ್ತು ಮಾಡೋದಕ್ಕೆ. ಯಾಕಂದ್ರೆ ನಿಮ್ಗೆ MRP ಗೊತ್ತು, ಸೆಲ್ಲಿಂಗ್ ಪ್ರೈಸ್ ಗೊತ್ತು, ಡಿಸ್ಕೌಂಟ್ ಗೊತ್ತು. ಈಗ ನಾನು ಅವೆರಡನ್ನು ಈಕ್ವೇಟ್ ಮಾಡಬಹುದು. ಲೆಟ್ ಸಾಲ್ವ್ ಇಟ್ ದಟ್ ಈಕ್ವೇಶನ್. ಸೊ ಇದನ್ನು ಸಾಲ್ವ್ ಮಾಡೋಣ. ಸೊ MRP is 158K minus 4650 minus selling price is 100K minus 2820. MRP minus selling price is equal to discount 2520 is a discount. ಸಾಲ್ವ್ ಮಾಡಿದ್ರೆ K ಆನ್ಸರ್ ಬರುತ್ತೆ. ಸೊ 158 ಅಲ್ಲಿ 100 ಸಬ್ಟ್ರಾಕ್ಟ್ ಮಾಡಿದ್ರೆ 58K. ಇದು ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. 50 ಅಲ್ಲಿ 20 ಸಬ್ಟ್ರಾಕ್ಟ್ ಮಾಡಿದ್ರೆ 30. 46 ಅಲ್ಲಿ 28 ಸಬ್ಟ್ರಾಕ್ಟ್ ಮಾಡಿದ್ರೆ 2 plus 16 18. ಬಿಗ್ ನಂಬರ್ ಈಸ್ ಮೈನಸ್ is equal to 2520. ಸೊ ಮತ್ತೆ 58K is equal to, ಇದು ಈ ಕಡೆ ಶಿಫ್ಟ್ ಮಾಡಿದ್ರೆ 30 plus 20 50, 18 plus 25 20 plus 23 43. ಸೊ K is equal to 4350 divided by 58. ಸೊ ಈ ತರ ಕ್ಯಾಲ್ಕುಲೇಷನ್ಸ್ ಇಫ್ ಯು ವಾಂಟ್ ಯು ಕ್ಯಾನ್ ಕ್ಯಾಲ್ಕುಲೇಟ್ ದಿಸ್. ಬಟ್ ನಾನು ಹೇಗೆ ಮಾಡ್ತೀನಿ ಅಂದ್ರೆ, ನಾನು ಡಿವಿಷನ್ ಒಂದು ಕಾನ್ಸೆಪ್ಟ್ ಈಗಾಗಲೇ ಹೇಳಿದ್ದೀನಿ. ಲಿವ್ ಇಟ್ 8. 5 ones are 5, 5 8s are 40, ರಿಮೈನಿಂಗ್ ವಿಲ್ ಬಿ 35. 35 ಅಲ್ಲಿ ಸಮಥಿಂಗ್ ಸಬ್ಟ್ರಾಕ್ಷನ್ ಮಾಡಬೇಕು. ಏನ್ ಸಬ್ಟ್ರಾಕ್ಷನ್ ಮಾಡಬೇಕು? 8 8s are 64, ಜಾಸ್ತಿ ಆಗೋಯ್ತು. ಸೊ ಅದಕ್ಕೆ ನಾನೀಗ 8 ತಗೊಳ್ಬಾರ್ದು. ಐ ಹ್ಯಾವ್ ಟು ಟೇಕ್ ಇಟ್ ಫಾರ್ 7 ಚೆಕ್ ಮಾಡಬೇಕು. 5 7s are 35. 35 ಅಂದ್ರೆ ಉಳಿದಿದ್ದು ಎಷ್ಟು? 85. 35 ಅಂದ್ರೆ ಉಳಿದಿದ್ದು 85. 85 ಅಲ್ಲಿ ಸಮಥಿಂಗ್ ಸಬ್ಟ್ರಾಕ್ಷನ್ ಮಾಡಬೇಕು. 7 8s are 56 ಸಬ್ಟ್ರಾಕ್ಟ್ ಮಾಡಬೇಕು, ಮಾಡಬಹುದು. ಸೊ 56 ಸಬ್ಟ್ರಾಕ್ಷನ್ ಮಾಡಿದ್ರೆ ಇಟ್ ವಿಲ್ ಬಿ 29. 29 divided by 5 is 5 5s are 25. ಉಳಿದಿದ್ದು 4. ನೋಡಿ 4 ಕರೆಕ್ಟ್ ಆಗಿ ಬರುತ್ತಾ ಬರಲ್ವಾ? 5 8s are 40 ಕರೆಕ್ಟ್ ಆಗಿ ಬರುತ್ತೆ. ಸೊ K ವ್ಯಾಲ್ಯೂ ಇಸ್ ಈಕ್ವಲ್ ಟು 75. K ಗೊತ್ತಾಯ್ತು ಅಂದ್ರೆ ಏನೇನ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬಹುದು ನೋಡಿ. K ಗೊತ್ತಾಯ್ತು. ಈಗ K ಗೊತ್ತಾಯ್ತು ಅಂದ್ರೆ 100 into K. ಸೊ ಕಾಸ್ಟ್ ಪ್ರೈಸ್ ಇದ್ರದ್ದು ಗೊತ್ತಾಯ್ತು 7500. ಇದ್ರದ್ದು ಕಾಸ್ಟ್ ಪ್ರೈಸ್ ಗೊತ್ತಾಯ್ತು ಅಂದ್ರೆ ಇವೆರಡು ಆಡ್ ಮಾಡಿದ್ರೆ 12,000. ಸೊ 7500 ರಿಮೂವ್ ಮಾಡಿದ್ರೆ 4000 ಪ್ಲಸ್ 500, 4500 ಇದ್ರದ್ದು ಕಾಸ್ಟ್ ಪ್ರೈಸ್. ಸೊ ಇದು ಗೊತ್ತಾಗುತ್ತೆ 158 ಇಂಟು 75. ಸೊ ನಾನು ಅದನ್ನ 150 ಇಂಟು 79 ಅಂತ ಬರೀತೀನಿ. ಡಬಲ್ ಅಂಡ್ ಆಫ್ ಇದನ್ನ 80 ಮೈನಸ್ 1. ಸೊ 12,000 ಮೈನಸ್ 1 11,000
850. ದಿಸ್ ಈಸ್ ಎಂ ಆರ್ ಪಿ ಆಫ್ ದಿಸ್. ಈ ಎಂ ಆರ್ ಪಿ ಅಂದ್ರೆ ಇದು ಕಡಿಮೆ. ಎಷ್ಟು ಕಡಿಮೆ? 4650 ಕಡಿಮೆ. 11000 ಅಲ್ಲಿ 4000 ಕಡಿಮೆ, ದಟ್ ವಿಲ್ ಬಿ 7000. 850 ಅಲ್ಲಿ 650 ಕಡಿಮೆ ಅಂದ್ರೆ 200, ಸೊ ದಟ್ ವಿಲ್ ಬಿ 7200. ಇದ್ರದ್ದು ಎಂ ಆರ್ ಪಿ ಗೊತ್ತಾಯ್ತು, ಇದ್ರದ್ದು ಎಂ ಆರ್ ಪಿ ಗೊತ್ತಾಯ್ತು. ಸೊ ಇದ್ರದ್ದು ಸೆಲ್ಲಿಂಗ್ ಪ್ರೈಸ್ ಗೊತ್ತಾಗುತ್ತೆ ಈಗ. ಸೊ ಇದ್ರದ್ದು ಸೆಲ್ಲಿಂಗ್ ಪ್ರೈಸ್ ಎಷ್ಟು? 100 ಇಂಟು ಕೆ 7500 ಅಲ್ಲಿ 2820 ಸಬ್ಟ್ರಾಕ್ಷನ್. 2820 ಸಬ್ಟ್ರಾಕ್ಷನ್ ಮಾಡಿದ್ರೆ ಎಷ್ಟು ಬರುತ್ತೆ? ಇದು 7000 ಅಲ್ಲಿ 2000 5000 300 ಮತ್ತೆ ಕೊಡಬೇಕು. ಇಟ್ ವಿಲ್ ಬಿ 4680. 20 ಅಲ್ಲಿ 80, ಯಾ 4600 ಎಷ್ಟು 80, ಕರೆಕ್ಟಾ? ಎಸ್, ಇವೆರಡು ಸಬ್ಟ್ರಾಕ್ಷನ್ ಮಾಡಿದ್ರೆ ಈಗ ಇವೆರಡು ಸೆಲ್ ಮಾಡಿದ್ರೆ 12975. ಅದರಲ್ಲಿ 4680 ರಿಮೂವ್ ಮಾಡಿ. 12000 ಅಲ್ಲಿ 4000 ಸಬ್ಟ್ರಾಕ್ಷನ್ 8000. 900 ಅಲ್ಲಿ 600 ಸಬ್ಟ್ರಾಕ್ಷನ್ ಸಾರಿ 900 ಇರುತ್ತೆ. 80 ಅಲ್ಲಿ 75 5 ಸಬ್ಟ್ರಾಕ್ಷನ್. ಸೊ ಇವರ ಆನ್ಸರ್ ವಿಲ್ ಬಿ ಡೈರೆಕ್ಟ್ಲಿ ಮಾಡಿದ್ರೆ ಎಷ್ಟು ಬರುತ್ತೆ? 8000, ಕರೆಕ್ಟ್. 900 ಬದಲು 800 ಪ್ಲಸ್ 295, ಕರೆಕ್ಟಾ? ಸಬ್ಟ್ರಾಕ್ಟ್ ಮಾಡಿದ್ರೆ ಇಷ್ಟು ಬರುತ್ತೆ, ಕರೆಕ್ಟಾ? 4600 ಸಬ್ಟ್ರಾಕ್ಷನ್ ಮಾಡಿದ್ರೆ ನೋಡಿ, 12000 ಅಲ್ಲಿ 4000 ಸಬ್ಟ್ರಾಕ್ಟ್ ಮಾಡಿದ್ರೆ 8000, ಕರೆಕ್ಟಾ? 900 ಅಲ್ಲಿ 600 ಸಬ್ಟ್ರಾಕ್ಟ್ ಮಾಡಿದ್ರೆ 300. ಬಟ್ 75 ಅಲ್ಲಿ 80 ಸಬ್ಟ್ರಾಕ್ಟ್ ಮಾಡಬೇಕು. 75 ಸಬ್ಟ್ರಾಕ್ಟ್ ಮಾಡಿದ್ರೆ 300 ಉಳಿದಿರುತ್ತೆ. ಬಟ್ 5 ಮತ್ತೆ ಸಬ್ಟ್ರಾಕ್ಟ್ ಮಾಡಬೇಕು, ಅದಕ್ಕೆ 295. ಸೊ ಇದು ಗೊತ್ತಾಯ್ತು, ಎಲ್ಲ ವ್ಯಾಲ್ಯೂ ಗೊತ್ತಾಯ್ತು. ಈಗ ಏನ್ ಫೈಂಡ್ ಔಟ್ ಮಾಡಬೇಕು ನಾನು ನೋಡೋಣ. ಕ್ವಶನ್ ಎಂ ಆರ್ ಪಿ ಗೊತ್ತು, ಸೆಲ್ಲಿಂಗ್ ಪ್ರೈಸ್ ಗೊತ್ತಾಯ್ತು, ಎಲ್ಲ ಗೊತ್ತಾಯ್ತು. ಏನ್ ಫೈಂಡ್ ಔಟ್ ಮಾಡ್ಬೇಕು ಈಗ? ಕ್ವಶನ್ ಏನ್ ಕೇಳಿದ್ರೆ ಅಂದ್ರೆ ಇಲ್ಲೊಂದು ಕೊಟ್ಟಿದ್ದಾರೆ. ಈಗ ಮಾರ್ಕೆಟ್ ಪ್ರೈಸ್ ಆಫ್ ವೈ ಅಂಡ್ ಝೆಡ್ ಕೊಟ್ಟಿದ್ದಾರೆ. A+12 ಇದು ಕೊಟ್ಟಿದ್ದಾರೆ. ಎ ಗೊತ್ತು, ಬಿ ಗೊತ್ತಿಲ್ಲ ಇನ್ನು. ಎ ವ್ಯಾಲ್ಯೂ ಮಾಡಬೇಕು. ಸ್ಟಿಲ್ ಎ ಇಲ್ಲಿದೆ, ಬಿ ಇಲ್ಲಿದೆ, ಅದನ್ನ ಫೈಂಡ್ ಔಟ್ ಮಾಡೋಣ. ಸೊ ಎ ವ್ಯಾಲ್ಯೂ ಅಂದ್ರೆ ಮಾರ್ಕಪ್, ಇಲ್ಲಿ ಬರೀಲಿ. ಎ ವ್ಯಾಲ್ಯೂ ಅಂದ್ರೆ ಮಾರ್ಕಪ್. ಎಷ್ಟು ಮಾರ್ಕಪ್ ಮಾಡಿದೀವಿ? ಮಾರ್ಕಪ್ ಅಂದ್ರೆ ಅಲ್ಲೊಂದು ಸ್ಟೇಟ್ಮೆಂಟ್ ಇತ್ತು, ಎರೇಸ್ ಮಾಡಿದ್ರೆ, ಜಸ್ಟ್ ಅದು ಇಂಪಾರ್ಟೆಂಟ್. ಸೊ ಮಾರ್ಕಪ್ ಮಾಡಿರೋದು, ಮಾರ್ಕಪ್ ಎಷ್ಟು? 4500 ಇಸ್ ಅ ಕಾಸ್ಟ್ ಪ್ರೈಸ್ ಆಫ್ ಬ್ಯಾಗ್ ವೈ. 7200 ಇಸ್ ಅ ಎಂ ಆರ್ ಪಿ. ಸಾಲ್ವ್ ಮಾಡಿದ್ರೆ ಸೊ 9 5s 9 8s 3/5 is a markup 60%. ಸೊ ಎ ವ್ಯಾಲ್ಯೂ ಎಷ್ಟು? ಎ ವ್ಯಾಲ್ಯೂ ಎಷ್ಟು? 60%. ಅದೇ ತರ ಬಿ ವ್ಯಾಲ್ಯೂ ಬೇಕು. ಬಿ ವ್ಯಾಲ್ಯೂ ಅಂದ್ರೆ ಪ್ರಾಫಿಟ್. ಯಾವುದಕ್ಕೆ? 7500 8295. 500 ಪ್ಲಸ್ 200 795 is the profit. 795 is the profit. ಯಾವುದ್ರ ಮೇಲೆ? 7500 ಮೇಲೆ into 100. So 2020 get cancel. 10 ಉಳಿದಿರೋದು 45, 3/5 ಅಂದ್ರೆ 10 3/5, 10 3/5, that is 53/5. So B value is equal to 53/5. 53/5 ಇಷ್ಟು ಬಂದಿದೆ. ಈಗ ಇದನ್ನ ಸಾಲ್ವ್ ಮಾಡಿ, ಈ ರೇಷಿಯೋನ ಮಾಡಿ. ಇಲ್ಲಿ ಬರೆಯುತ್ತೆ A+12. ಎ ಅಂದ್ರೆ 60 + 12 72. B ಅಂದ್ರೆ 10 into B. B value will be 53/5. 5 1s 5 2s 106. 106 ಅಲ್ಲಿ ಮತ್ತೆ 12 ಸಬ್ಟ್ರಾಕ್ಷನ್. ಸೊ 12 ಸಬ್ಟ್ರಾಕ್ಷನ್ ಅಂದ್ರೆ 94. ಸೊ ಇದನ್ನ ಮತ್ತೆ ರೇಷಿಯೋ ಮಾಡಬಹುದು. ರೇಷಿಯೋ ಮಾಡಿದ್ರೆ ಇಟ್ ವಿಲ್ ಬಿ half of this number will be 36. It will be 47. 36:47. ಏನು 36? ಮಾರ್ಕೆಟ್ ಪ್ರೈಸ್ ಆಫ್ ವೈ. ಮಾರ್ಕೆಟ್ ಪ್ರೈಸ್ ಆಫ್ ವೈ. ಝೆಡ್ ಅನ್ನೋದು ಇನ್ನೊಂದು ಬ್ಯಾಗ್. ಸೊ ಮಾರ್ಕೆಟ್ ಪ್ರೈಸ್ ಗೊತ್ತಲ್ವಾ ವೈದು 7200 ಅಂತ. ಇದು 7200 ಅದ, ಇದು 9400. ಸೊ ಝೆಡ್ ಅನ್ನೋದು ಇನ್ನೊಂದು ಬ್ಯಾಗ್. ನೀವು XYZ ಅನ್ನೋದು ಇನ್ನೊಂದು ಬ್ಯಾಗ್ ಬಗ್ಗೆ ಮಾತಾಡ್ತಿದ್ರೆ. ಸೊ ಎಂ ಆರ್ ಪಿ ವಿಲ್ ಬಿ ಮಾರ್ಕೆಟ್ ಪ್ರೈಸ್ ಆಫ್ ದಿ ಝೆಡ್ ವಿಲ್ ಬಿ 9400. ಈಗ ಕ್ವಶನ್ ಏನಂದ್ರೆ ಮತ್ತೆ ಝೆಡ್ ನ ಸೆಲ್ಲಿಂಗ್ ಪ್ರೈಸ್ ಫೈಂಡ್ ಔಟ್ ಮಾಡಬೇಕು. ಡಿಸ್ಕೌಂಟ್ C/590 ಕೊಟ್ಟಿದ್ದಾರೆ. ಈಗ ಸಿ ಎಲ್ಲಿ ಬರುತ್ತೆ ನೋಡಿ, ಇಲ್ಲಿ ಬರುತ್ತೆ. ಸೊ ಪ್ರಾಫಿಟ್ ಆಫ್ ಎಕ್ಸ್ ಇವಾಗ ಎಷ್ಟು ಮಾಡಿದ್ವಿ? 795. ಪ್ರಾಫಿಟ್ ಆಫ್ ಎಕ್ಸ್ ವಿಲ್ ಬಿ 795. ಪ್ರಾಫಿಟ್ ಆಫ್ ವೈ ಸೊ ಎಷ್ಟು? ಇದು 4500, ಇದು ಎಷ್ಟು? 4680, 180. 795 ಅಲ್ಲಿ 180 ಸಬ್ಟ್ರಾಕ್ಷನ್ ಮಾಡಬೇಕು. 7 ಎಷ್ಟು? ಇದನ್ನ ಸಬ್ಟ್ರಾಕ್ಷನ್ ಮಾಡಿದ್ರೆ ಎಷ್ಟು ಬರುತ್ತೆ? ಯು ವಿಲ್ ಗೆಟ್ ಹೌ ಮಚ್? ಎಸ್ 600 and you will get yes 590 ಬರುತ್ತೆ, ಕರೆಕ್ಟಾ? ಎಸ್ ಆರ್ ನೋ? ಸಾರಿ 795 ಅಲ್ವಾ? 795 ಅಲ್ಲಿ 180 ಸಬ್ಟ್ರಾಕ್ಷನ್ ಮಾಡಬೇಕು. 795 ಅಲ್ಲಿ 180 ಯಾವ ತರ ಸಬ್ಟ್ರಾಕ್ಷನ್ ಮಾಡೋದು? ವೆರಿ ಇಂಪಾರ್ಟೆಂಟ್. ಅಷ್ಟೇ 650. ಸೊ
650 ನಲ್ಲಿ 590 subtraction. Again C. So C value will be 615. 650 ನಲ್ಲಿ 590 subtraction. That will be 25%. 650 ನಲ್ಲಿ 590 subtraction. That will be 25% discount. So bag Y ನ ಈಗ ಸಾರಿ ಬ್ಯಾಗ್ ಝೆಡ್ ನ ಸೆಲ್ ಮಾಡ್ತೀನಿ. ಬ್ಯಾಗ್ ಝೆಡ್ ವ್ಯಾಲ್ಯೂ ಬಂದು 9400. 25% ಡಿಸ್ಕೌಂಟ್ ಕೊಟ್ಟಿದ್ದೀನಿ ಅಂದ್ರೆ 75% ಗೆ ಸೆಲ್ ಮಾಡಿದ್ದೀನಿ. ಸೊ 94 ನ 2 ಟೈಮ್ಸ್ ಆಫ್, ಒನ್ ಟೈಮ್ 47, ಇನ್ನೊಂದು ಟೈಮ್ 23.5. ಪಾಯಿಂಟ್ಗೆ 10ಗೆ ಕ್ಯಾನ್ಸಲ್. 235 into 10 into 3, 3 into 235. That will be 705. 705 into 10. So your answer will be 7050. So this is a ಕೇಸ್ಲೆಟ್. ಆಕ್ಚುಲಿ ಇನ್ನೊಂದು ಕ್ವಶನ್ ಇರುತ್ತೆ, ಬಟ್ ಐ ಹೋಪ್ ಎವ್ರಿ ಒನ್ ಅಂಡರ್ಸ್ಟ್ಯಾಂಡ್. ಇದು ಎಲ್ಲರಿಗೂ ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ಅರ್ಥ ಆಗಿದ್ರೆ ಇನ್ನೊಂದ್ಸರಿ ನೋಡಿ. ಅರ್ಥನೇ ಆಗ್ಲಿಲ್ಲ ಇನ್ನು ನಂಗೇನಂದ್ರೆ ನನಗೆ ಮೆಸೇಜ್ ಮಾಡಿ. ವಿ ವಿಲ್ ಟೇಕ್ ಇಟ್ ಅಗೇನ್ ದಿಸ್ ಕ್ವಶನ್. ಐ ಹೋಪ್ ಯು ವಿಲ್ ಅಂಡರ್ಸ್ಟ್ಯಾಂಡ್ ದಿಸ್, ಬಟ್ ಯು ಶುಡ್ ರಿಪ್ಲೈ ವೆದರ್ ಯು ಅಂಡರ್ಸ್ಟ್ಯಾಂಡ್ ಆರ್ ನಾಟ್. ಸೊ ದಿಸ್ ಇಸ್ ದ ಕೇಸ್ಲೆಟ್. ಇದು ಕೇಸ್ಲೆಟ್. ಸೊ ಈ ತರನೇ ಮಾಡಬೇಕಾಗುತ್ತೆ. ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಸಿ ನೆಕ್ಸ್ಟ್ ಕ್ವಶನ್ ವಾಟ್ ವಿ ಹಾವ್. ಆಕ್ಚುಲಿ ನೆಕ್ಸ್ಟ್ ಕ್ವಶನ್ ಅಲ್ಲಿ ಏನಿದೆ ಅಂತ ನೋಡಿ. ನೆಕ್ಸ್ಟ್ ಕ್ವಶನ್ ಓಕೆ, ಈಗ ಅವಾಗಲೇ ಮಾಡಿದ್ವಲ್ಲ ಸಿ ಎಫ್ ಎಲ್ ಟ್ಯೂಬ್ ಲೈಟ್ 584, ಐ ಥಿಂಕ್ ಬೇರೆ ಇದೆ ಅನ್ಸುತ್ತೆ, 584 ಆ ಥರ ಇರಲಿಲ್ಲ. ಯಾ, ಸೊ ಫಸ್ಟ್ ಅವಾಗಲೇ ಟ್ಯೂಬ್ ಲೈಟ್ ಇತ್ತು, ಇದು ಎಲ್ ಇ ಡಿ ಬೇರೆ. ಓಕೆ, ಎಲ್ ಇ ಡಿ ಬಲ್ಬ್ ಫೈನ್. ಎಲ್ ಇ ಡಿ ಬಲ್ಬ್ ಇದೆ, ಆರ್ಡರ್ ವೈಸ್ ಅಲ್ಲಿ ಬರ್ಕೊಳ್ತೀನಿ. ಸೊ ಫಸ್ಟ್ ಎಲ್ ಇ ಡಿ ಬಲ್ಬ್ ಇದೆ, ಕರೆಕ್ಟ್. ಎಲ್ ಇ ಡಿ ಬಲ್ಬ್ ಇದೆ, ದೆನ್ ಸಿ ಎಫ್ ಎಲ್ ಬಲ್ಬ್ ಇದೆ, ಫೈನ್. ಸಿ ಎಫ್ ಎಲ್ ಬಲ್ಬ್ ಇದೆ, ದೆನ್ ಟ್ಯೂಬ್ ಲೈಟ್ ಬಲ್ಬ್, ಟ್ಯೂಬ್ ಲೈಟ್ ಇದೆ. ಓಕೆ, ಕಾಸ್ಟ್ ಪ್ರೈಸ್ ಅದು ಎಲ್ ಇ ಡಿ ಬಲ್ಬ್ದು 584. ಈಗ ನಾನು ಎಕ್ಸ್ ಬರ್ಕೊಳ್ಬೇಕಾ ಬೇಡ ಅಂತ ನೆಕ್ಸ್ಟ್ ಸ್ಟೇಟ್ಮೆಂಟ್ಸ್ ಅಲ್ಲಿ ಗೊತ್ತಾಗುತ್ತೆ ಏನ್ ಬರಿಬೇಕು ಅಂತ, ಏನ್ ಬರೆದ್ರೆ ಈಸಿ ಅಂತ. ಮಾರ್ಕೆಟ್ ಪ್ರೈಸ್ ಎಲ್ ಇ, ಓಕೆ, 20% ಮೋರ್ ದನ್ ದಿ ಕಾಸ್ಟ್ ಪ್ರೈಸ್. ಎಲ್ ಇ ಡಿ 20% ಇದು ಕಾಸ್ಟ್ ಪ್ರೈಸ್. ಈಗ ಎಂ ಆರ್ ಪಿ ನೀವು ಬೇಕಾದ್ರೆ 50 ಬರ್ಕೊಳ್ಳಿ. ನನಗೆ 20% ಮಾಡೋದು ಈಸಿನೇ. 10% 0.5, ಎಂ ಆರ್ ಪಿ ವಿಲ್ ಬಿ 6 ರೂಪಿ. 20% ಮಾಡೋದು ಈಸಿನೇ. ಡಿಫಿಕಲ್ಟ್ ಆದ್ರೆ 50, 80, 40 ಅಂತ ಬರ್ಕೊಳ್ತಿದ್ದೆ, ಅವಾಗ ಇನ್ನೂ ಈಸಿ ಆಗುತ್ತೆ. ಡಿಫಿಕಲ್ಟ್ ಅಲ್ಲದೆ ಇದ್ದಾಗ ಇದೇ ತರ ಇರಲಿ. ಎಕ್ಸ್ ಇದು ವೈ ಆಗುತ್ತೆ. ಮತ್ತೆ ಕನ್ಫ್ಯೂಸ್ ಇದ್ರೆ ನೆಕ್ಸ್ಟ್ ಸ್ಟೇಟ್ಮೆಂಟ್ ಅಲ್ಲಿ ಗೊತ್ತಾಗುತ್ತೆ ಏನ್ ಬರಿಬೇಕು ಅಂತ. ನೋಡೋಣ, ಎಕ್ಸ್ ಬರಿಬೇಕಾ ವೈ ಬರಿಬೇಕಾ ನೋಡ್ ಗೊತ್ತಾಗುತ್ತೆ. ಮಾರ್ಕೆಟ್ ಪ್ರೈಸ್ ಆಫ್ ದಿ ಸಿ ಎಫ್ ಎಲ್ ಇಸ್ 25%. ಟು ಇನ್ಕ್ರೀಸ್ ಅಂದ್ರೆ 10, 25% ಆಫ್ 8, ದೆನ್ 50% ಅಂದ್ರೆ 2. ದಟ್ ಈಸಿನೇ ಇದೆ. ಸೊ ಐ ಡೋಂಟ್ ವಾಂಟ್ ಟು ರೈಟ್ ಎನಿ ನಂಬರ್ಸ್. Then if the shopkeeper gives no discount, okay, but he will given 2 LED free on purchase of 7 LED, okay, 1 CFL free purchase of 5 CFL, okay, 2 tube light free on purchase of 9 tube light. If the customer buy 45 ತಗೊಂಡು ಹೋಗ್ತಾನೆ, ಇವನು 45 ಮನೆಗೆ ತಗೊಂಡು ಹೋಗ್ತಾನೆ ಕಸ್ಟಮರ್. ಇವನು 48 CFL ತಗೊಂಡು ಹೋಗ್ತಾನೆ, ಇವನು 88 CFL ತಗೊಂಡು ಹೋಗ್ತಾನೆ. ಹಾಗಾದ್ರೆ ಕಸ್ಟಮರ್ ಎಷ್ಟು ಪೇಮೆಂಟ್ ಮಾಡ್ದ ಅಂದ್ರೆ ಇಲ್ಲಿ ಕೊಟ್ಟಿದ್ದಾರೆ. ಕಸ್ಟಮರ್ ಏನ್ ಮಾಡಿದಾನೆ ಅಂದ್ರೆ, ಶಾಪ್ಕೀಪರ್ ಏನ್ ಮಾಡಿದಾನೆ ಅಂದ್ರೆ ಈ ತರ ಕೊಟ್ಟಿದ್ದಾನೆ. ಫಸ್ಟ್ 2 LED ಫ್ರೀ ಆನ್ ಪರ್ಚೇಸ್. ಎಷ್ಟು? 2 LED ಫ್ರೀ ಕೊಡ್ತಾನೆ ಆನ್ ಪರ್ಚೇಸ್ ಆಫ್ 7 LED. ಸೊ 7 LED ಪರ್ಚೇಸ್ ಮಾಡ್ಕೊಂಡ್ರೆ 2 LED ಫ್ರೀ. ಅದೇ ಸಿ ಎಫ್ ಎಲ್ ಅನ್ ಕೊಟ್ಟಿದ್ದಾನೆ ಅಂದ್ರೆ 5 ಪರ್ಚೇಸ್ ಮಾಡ್ಕೊಂಡು ಹೋದ್ರೆ 1 ಫ್ರೀ ಕೊಡ್ತಾನೆ. ಅದೇ ತರ ಇದನ್ನ ಯಾವ ತರ ಕೊಟ್ಟಿದ್ದಾನೆ, ಟ್ಯೂಬ್ ಲೈಟ್ಸ್ ನ. ಸೊ 2 ಟ್ಯೂಬ್ ಲೈಟ್ಸ್ ಫ್ರೀ, 9 ಪರ್ಚೇಸ್ ಮಾಡ್ಕೊಂಡು ಹೋದ್ರೆ 2 ಲೈಟ್ಸ್ ಫ್ರೀ. ಸೊ ಮಾಡ್ಬೋದು. ಎಷ್ಟು ಪೇಮೆಂಟ್ ಮಾಡ್ದ ಅಂತ ನೋಡೋಣ ಈಗ. ಸಿ ಅವ್ನ ಮನೆಗೆ ತಗೊಂಡೋಗಿದ್ದು 45 ಟ್ಯೂಬ್ ಲೈಟ್, ಬಟ್ ಅವ್ನು ಪೇಮೆಂಟ್ ಮಾಡಿದ್ದು 7 ಆರ್ಟಿಕಲ್ ಮಾತ್ರನೇ. 7 + 2 9, 9 5 45 ಅಂದ್ರೆ 35 ಆರ್ಟಿಕಲ್ಗೆ ಪೇಮೆಂಟ್ ಮಾಡ್ತಾನೆ. 9 2 18 ಆರ್ಟಿಕಲ್ಗೆ ಪೇಮೆಂಟ್ ಮಾಡೋದಿಲ್ಲ. ಸಾರಿ 10 ಆರ್ಟಿಕಲ್ಗೆ ಪೇಮೆಂಟ್ ಮಾಡೋದಿಲ್ಲ. 10 ಆರ್ಟಿಕಲ್ಗೆ ಪೇಮೆಂಟ್ ಮಾಡೋದಿಲ್ಲ. ಇಲ್ಲಿ 6 parts is equal to 48, 6 8s 48. 40 ಆರ್ಟಿಕಲ್ಗೆ ಪೇಮೆಂಟ್ ಮಾಡ್ತಾನೆ, 8 ಆರ್ಟಿಕಲ್ಗೆ ಪೇಮೆಂಟ್ ಮಾಡಲ್ಲ ಅವನು. ಅದೇ ತರ 11 8s 9 8s 72 ಆರ್ಟಿಕಲ್ಗೆ ಪೇಮೆಂಟ್ ಮಾಡ್ತಾನೆ. 11 2s 22 ಆರ್ಟಿಕಲ್, 11 8s 16 ಆರ್ಟಿಕಲ್ಗೆ ಪೇಮೆಂಟ್ ಮಾಡಲ್ಲ. 16 ಆರ್ಟಿಕಲ್ಗೆ ಪೇಮೆಂಟ್ ಮಾಡಲ್ಲ. ಸೊ ಫಸ್ಟ್ ಕಾಸ್ಟ್ ಪ್ರೈಸ್ ಅಂದ್ರೆ, ಬಟ್ ಒಂದು ಅರ್ಥ ಮಾಡ್ಕೊಳ್ಳಿ, ಇದು ಶಾಪ್ ಕೀಪರ್ ಸೆಲ್ ಮಾಡೋದು, ಇದು ಕಸ್ಟಮರ್ ಪೇಮೆಂಟ್ ಮಾಡೋದು. ನಾನು 45 ಆರ್ಟಿಕಲ್ ನ ಪರ್ಚೇಸ್ ಮಾಡ್ಕೊಂಡ್ ಬರ್ಬೇಕಾದ್ರೆ ನಾನು 45 ಆರ್ಟಿಕಲ್ಗೂ ಇನ್ವೆಸ್ಟ್ಮೆಂಟ್ ಮಾಡಿರ್ತೀನಿ. ಸೊ 45 into 5 ನಾನು ಇನ್ವೆಸ್ಟ್ ಮಾಡಿದ್ದು ಎಲ್ ಇ ಡಿ ಲೈಟ್ಗೆ. ನಾನು ಪರ್ಚೇಸ್ ಮಾಡ್ಕೊಂಡು ಬಂದ್ರೆ ಬೇರೆ ಅಂಗಡಿಯಲ್ಲಿ ಪರ್ಚೇಸ್ ಮಾಡಿರ್ತೀನಿ. ನನಗೆ ಕಾಸ್ಟ್ ಪ್ರೈಸ್ ಅದು ಶಾಪ್ ಕೀಪರ್ಗೆ. ಇದು ಕಸ್ಟಮರ್ ನನಗೆ ಪೇಮೆಂಟ್ ಮಾಡಿದ್ದು. ಫಸ್ಟ್ ನನಗೆ ಇನ್ವೆಸ್ಟ್ಮೆಂಟ್ ಎಷ್ಟು ಅಂತ ಫೈಂಡ್ ಔಟ್ ಮಾಡ್ತೀನಿ. ಸೊ 225 ರೂಪಿ, 48 into 8,
40 into 8, 4 8s are 320 plus 64. 320 plus 64, 384. Then 88 into 4, 8 4s are 320 plus 32. 320 plus 32. That will be 352. So total non-invest ಮಾಡಿದ್ದು ಇಷ್ಟು. ಟೋಟಲ್ ನಾನ್ ಇನ್ವೆಸ್ಟ್ ಮಾಡಿದ್ದು ಇಷ್ಟು. ಟೋಟಲ್ ಕಾಸ್ಟ್ ಪ್ರೈಸ್ ಇಷ್ಟು ಇನ್ವೆಸ್ಟ್ ಮಾಡಿದ್ವಿ. ಸೊ ಇಷ್ಟು ಬರುತ್ತೆ ಟೋಟಲ್. ಎಷ್ಟು ಬರುತ್ತೆ? 200, 300, 500 ಟೋಟಲ್ ಇಷ್ಟು ಮಾಡಿ ಬರುತ್ತೆ. ಟೋಟಲ್ ಕಾಸ್ಟ್ ಪ್ರೈಸ್ ವಿಲ್ ಬಿ ದಿಸ್. ಇದೆಲ್ಲರಿಗೂ ಅರ್ಥ ಆಯ್ತಲ್ವಾ? ಎವರಿ ಯೂನ್ ಇಸ್ ಕ್ಲಿಯರ್. ಸೊ ಎಷ್ಟು ಬರುತ್ತೆ ಆಡ್ ಮಾಡ್ಕೊಳ್ಳೋಣ. 200, 300, 500 ಪ್ಲಸ್ 800, 900, 900 ಪ್ಲಸ್ 50 ಪ್ಲಸ್ 10, 61. 961 ಬರುತ್ತೆ. ಓಕೆ, 961 ಬರುತ್ತೆ ಟೋಟಲ್. ಈಗ ಕಸ್ಟಮರ್ ನನಗೆ ಪೇಮೆಂಟ್ ಮಾಡಿದ ಅಥವಾ ನಾನು ಯಾವ ತರ ಸೆಲ್ ಮಾಡಿದೆ ಅಂತ. 35 ಆರ್ಟಿಕಲ್ ನ ಎಷ್ಟು ರೂಪಾಯಿಗೆ ಪೇಮೆಂಟ್ ಮಾಡಿದೆ? MRP ಎಷ್ಟಿದೆಯೋ ಅಷ್ಟು. 35 ಇಂಟು 6, 70 ಇಂಟು 3, 210 ರೂಪಿ. 40 ಆರ್ಟಿಕಲ್ ಅಷ್ಟೇ ತಗೊಳ್ತೀನಿ. 40 ಇಂಟು 10, 400 ರೂಪಿ. 40 ಇಂಟು 10, 48. ಕರೆಕ್ಟ್ ಆಗಿದೆಯಲ್ವಾ? 5:1. ಯಾ, ಇಟ್ಸ್ ರೈಟ್. 40 ಇಂಟು 8. ಸೊ ಒಂದು ಆರ್ಟಿಕಲ್ 10 ರೂಪಿ. 40 ಇಂಟು 10, 400 ರೂಪಿ. ನಾ ಇದು ಇಷ್ಟಕ್ಕೆ ತಗೊಳ್ಳೋದು 400 ರೂಪಿ. ಇದೆಷ್ಟು? 72 ಇಂಟು 6 ಮಾಡಬೇಕು. 7 ಇಂಟು 6, 70 ಇಂಟು 6, 430 ಪ್ಲಸ್ 12, 432. 420 ಪ್ಲಸ್ 12, 432. ಇದನ್ನ ಆಡ್ ಮಾಡಿದ್ರೆ 400, 400, 800, 1042. 1042 ಕರೆಕ್ಟಾ? ಎಸ್, 1042. ಹಾಗಾದ್ರೆ ಪ್ರಾಫಿಟ್ ಎಷ್ಟು ಬಂತು? Profit will be 39 plus 42, 40 plus 40, 81 profit. ಯಾವುದ್ರ ಮೇಲೆ? 961 ಮೇಲೆ. So this is your answer. Options ನೋಡಿ. So we have many options. ಎಲ್ಲ very close options ಇದೆ. Full ಮಾಡಬೇಕಾಗುತ್ತೆ. Let's take it. 10% will be 961. I mean 96.1. Approximately 96. I can take it. ಇದಕ್ಕಿಂತ ಕಡಿಮೆ ಆಪ್ಷನ್ ಏನಿದೆ 81 ಹೋಗ್ಬೇಕಾ ನೋಡೋಣ. ಸೊ ಯು ಕ್ಯಾನ್ ಕ್ಯಾಲ್ಕುಲೇಟ್. 1% ಕಡಿಮೆ ಮಾಡೋಣ. 1% ಕಡಿಮೆ ಮಾಡಿದ್ರೆ 18 ಕಡಿಮೆ ಮಾಡಬೇಕು. 81 ಹೋಗ್ಬೇಕಂತ 96 ಅಲ್ಲಿ ಇದ್ದೀನಿ. 81 ಹೋಗ್ಬೇಕು ಅಂದ್ರೆ ಎಷ್ಟು ಡಿಫ್ರೆನ್ಸ್ ಇದೆ? 9 plus 6, 15 ಡಿಫ್ರೆನ್ಸ್ ಇದೆ. ಸೊ 15 ಡಿಫ್ರೆನ್ಸ್ ಇದೆ ಅಂದಮೇಲೆ 18 ಅದ್ರ ಜಾಸ್ತಿ ಆಗೋಗುತ್ತೆ. ಸೊ ಐ ಕ್ಯಾನ್ ಗೋ 9. 9 ಇಸ್ ಆನ್ಸರ್. 9.09. ಯಾಕಂದ್ರೆ 2% ರೆಡ್ಯೂಸ್ ಮಾಡಿದ್ರೆ ಅನ್ಕೊಳ್ಳಿ. 2% ರೆಡ್ಯೂಸ್ ಮಾಡಿದ್ರೆ 1% will be 9.6, 2% will be 19.2 ಆಗೋಗುತ್ತೆ. ಸೊ 19.2 ಅಂದ್ರೆ 96 ಅಲ್ಲಿ 90 ಅಂದ್ರೆ ಹೆಚ್ಚು ಕಮ್ಮಿ 76 ಆಗೋಗುತ್ತೆ. ಸೊ ಆನ್ಸರ್ ವಿಲ್ ಬಿ ಡೆಫಿನೆಟ್ಲಿ 9.09. ದಟ್ ವಿಲ್ ಬಿ ಯುವರ್ ಆನ್ಸರ್. ಸೊ ದಟ್ ವಿಲ್ ಬಿ ಯುವರ್ ಆನ್ಸರ್. ಇದನ್ನು ಮಾಡಿದ್ರೆ ಬರುತ್ತೆ. ಸೊ 81, 961, ದಟ್ ವಿಲ್ ಬಿ ಯುವರ್ ಆನ್ಸರ್. ಸೊ ಮಾಡಿದ್ರೆ ಎಷ್ಟು ಬರುತ್ತೆ ನೋಡೋಣ ಬೇಕಾದ್ರೆ. ಸೊ ಹೇಗೆ ಕ್ಯಾಲ್ಕುಲೇಷನ್ ಮಾಡೋದು ವೆರಿ ಇಂಪಾರ್ಟೆಂಟ್. ಐ ಥಿಂಕ್ ಇಟ್ಸ್ ಕ್ಲಿಯರ್. ಎಲ್ಲರಿಗೂ ಅರ್ಥ ಆಯ್ತಲ್ವಾ? ಯು ಕ್ಯಾನ್ ಕ್ಯಾಲ್ಕುಲೇಟ್ ಲೈಕ್ ದಟ್. 81 9s ಅಂತೆ ನೋಡಿ. ಯು ಕ್ಯಾನ್ ಕ್ಯಾಲ್ಕುಲೇಟ್ ದಟ್. 11s, 81 into 11, 1, 8 plus 1, 9, 861, 961. No. Okay, fine. So that will be your final answer. I think it's clear. ಅರ್ಥ ಆಯ್ತಲ್ವಾ? So every answer will be this. I think it's clear. So these are profit and loss mains level questions. I hope everyone is clear. So if it is clear, everyone, after watching